ಅವರಿಗೆ ಪ್ರಾರ್ಥನೆಯನ್ನು ಮಾಡಿ. ಕೃಷ್ಣೌ ಬಲಜ್ಞಾನ ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿ ವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಕಾಮಧೇನುರು ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟದ ಸತಾಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಈ ಗದ್ದೆಯಲ್ಲಿ ಇಷ್ಟೊಂದು ಗೌರಿಯರು ಸೇರುವುದಕ್ಕೆ ಕಾರಣ ರಾಮಚಂದ್ರಾಚಾರ್ಯರು ಅಂತ ಹೇಳುವುದಕ್ಕಿಂತ ಪೂಜ್ಯ ಸೋದೆ ಮಠಾಧೀಶರು. ಪೂಜ್ಯರ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ವಿದ್ವಾಂಸರಾದ ನಮ್ಮ ಜೊತೆಗೆ ಅಧ್ಯಯನ ಮಾಡಿದ್ದಾರೆ ಅಂತ ನಮಗೆಲ್ಲ ಹೆಮ್ಮೆಯನ್ನು ತಂದುಕೊಟ್ಟಿರುವ ಪೂಜ್ಯ ಸುಬ್ರಹ್ಮಣ್ಯ ಮಠದ ಪೀಠಾಧೀಶರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ದಾಸ ಸಾಹಿತ್ಯದ ಬಗ್ಗೆ ಕರಾರುವಾಕ್ಕಾಗಿ ನಿರೂಪಣೆಯನ್ನು ಮಾಡಬಲ್ಲ ಸಾಮರ್ಥ್ಯವನ್ನು ಪಡೆದು ಇವತ್ತು ಬಾಳೆಗಾರು ಕಿರಿಯ ಪೀಠವನ್ನು ಅಲಂಕರಿಸಿರ್ತಕ್ಕಂತಹ ಪೂಜ್ಯ ಶ್ರೀಪಾದರಿಗೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ವಿಷ್ಣು ಸಹಸ್ರನಾಮ ಲಕ್ಷಾಲಂಕಾರ ಅನ್ನುವ ಶೀರ್ಷಿಕೆಯ ಅಡಿಯಲ್ಲಿ 1 ಗಂಟೆಗಳ ತನಕ ಅನಿವಾರ್ಯವಾಗಿ ನೀವೆಲ್ಲ ನನ್ನ ಮಾತನ್ನು ಕೇಳಬೇಕಾಗ್ತದೆ. ಸಹಸ್ರನಾಮ, ಆ ಒಂದೊಂದು ಶಬ್ದ ನಮಗೆ ಅರ್ಥ ಆಗುವುದು ಕಷ್ಟ. ಪ್ರಸಂಗಾಭರಣ ತೀರ್ಥರು ಅದಕ್ಕೆ ಅರ್ಥ ಹೇಳಬೇಕು. ಪ್ರಸಂಗಾಭರಣ ತೀರ್ಥ ಅಂದರೆ ಆ ಪ್ರಸಂಗಕ್ಕೆ ಯಾವ ಅರ್ಥವನ್ನು ಹೇಳಿದರೆ ಜನರಿಗೆ ಹಿತವಾಗ್ತದೆ, ಯಾವ ಅರ್ಥವನ್ನು ಅನುಸಂಧಾನ ಮಾಡುವುದರ ಮೂಲಕವಾಗಿ ಜನರು ಆತ್ಮಶ್ರೇಯಸ್ಸನ್ನು ಸುಲಭವಾಗಿ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ, ಅಂಥ ಅರ್ಥವನ್ನು ಮಾತ್ರ ಹೇಳುವವರು. ವಿಷ್ಣು ಸಹಸ್ರನಾಮದ ಒಂದು ಶಬ್ದಕ್ಕೆ ಕಡಿಮೆ ಅಂದರೆ 100 ಅರ್ಥಗಳು. ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಇದು 2 ಅಕ್ಷರದ ಶಬ್ದ, ಇದು 1 ಅಕ್ಷರದ ಶಬ್ದ, ಆದ್ದರಿಂದ ಕಡಿಮೆ ಅರ್ಥ ಹಾಗಿಲ್ಲ. ಅದು ಕಹ ಕಿಂ ಅಂತ ಒಂದೊಂದು ಅಕ್ಷರದ ಶಬ್ದ ಬಂದರೂ ಕೂಡ ಅದಕ್ಕೆ ಕಡಿಮೆ ಅಂದರೆ 100 ಅರ್ಥಗಳಿದ್ದಾವೆ. ಅಂಥದ್ದರಲ್ಲಿ ಹೆಕ್ಕಿ ವಿಶ್ವ ಅಂತ ಶಬ್ದ ಬಂದರೆ ಬರೀ 4 ಅರ್ಥಗಳನ್ನು ವಾದಿರಾಜ ತೀರ್ಥರು ಹೇಳ್ತಾರೆ. ಮಹಾಕ್ರಮಃ ಅಂತ ಬಂದರೆ 1 ಅರ್ಥವನ್ನು ಹೇಳ್ತಾರೆ, ನಿಮಗೆ ಸಾಕು ಅಂತ. ಬೇಕಾದಷ್ಟು ಅರ್ಥಗಳನ್ನು ಹೇಳಿದರೆ ನಾವು ಆ ಗ್ರಂಥ ಓದಲಿಕ್ಕೆ ಹೋಗುವುದಿಲ್ಲ. ತಮ್ಮ ತಾಯಿಯನ್ನು ಮಾತೃ ಋಣವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಪರಿಹರಿಸಬೇಕು ಅನ್ನುವ ಲೋಕ ಸಂದೇಶವನ್ನು ಸಾರುವುದಕ್ಕೋಸ್ಕರ ಭಾವಿ ಸಮೀರರಾದಂತಹ ಶ್ರೀ ವಾದಿರಾಜ ತೀರ್ಥರು ಪುಟ್ಟ ಗ್ರಂಥ, ಅದರಲ್ಲಿ 1 ಲಕ್ಷ ಶಬ್ದಗಳಿಗೆ ಅರ್ಥ. ಗ್ರಂಥ ಚಿಕ್ಕದು, ಆದರೆ 1 ಲಕ್ಷ ಶಬ್ದಗಳಿಗೆ ಅರ್ಥ. ಲಕ್ಷ ಶ್ಲೋಕಿ ಅಂತ ಕರೆಸಿಕೊಂಡಿರುವ ಮಹಾಭಾರತ, ಆ ಮಹಾಭಾರತದ 1,00,000 ಶಬ್ದಗಳಿಗೆ ತಾವು ಅರ್ಥವನ್ನು ಕೊಟ್ಟು, ಅದು ಎಂಥ ಶಬ್ದಗಳು, ಯಾವ ಶಬ್ದವನ್ನು ವಿದ್ವಾಂಸರು ಅಧ್ಯಯನ ಮಾಡುವಾಗ ಫಚೀತಿಯನ್ನು ಅನುಭವಿಸ್ತಾರೋ, ಯಾವ ಶಬ್ದಗಳನ್ನು ಸಾಮಾನ್ಯರು ಓದಿದಾಗ ವಿಪರೀತ ಅರ್ಥ ಮಾಡಿಕೊಂಡು ತೊಂದರೆಗೊಳಗಾಗ್ತಾರೋ ಅಂಥ ಶಬ್ದಗಳಿಗೆ ಆಯಾ ಪ್ರಸಂಗಕ್ಕೆ ಒಗ್ಗುವ ಅರ್ಥವನ್ನು ಕೊಡುವ ಮೂಲಕ ತಾವು ತಮ್ಮ ತಾಯಿಯ ಹರಕೆಯನ್ನು ತಾವು ಈಡೇರಿಸಿದರು ಅನ್ನುವ ಇತಿಹಾಸ ತಾವೆಲ್ಲ ಬಲ್ರಿ. ಅಂತಹ ಲಕ್ಷಾಲಂಕಾರದಲ್ಲಿ ವಿಷ್ಣು ಸಹಸ್ರನಾಮ ಅಂದ್ರೇನು, ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರತಕ್ಕಂತಹ, ಅನುಶಾಸನ ಪರ್ವದಲ್ಲಿ ಬರತಕ್ಕಂತಹ ಏನು ವಿಷ್ಣು ಸಹಸ್ರನಾಮ ಇದೆ, ಅದರಲ್ಲಿ 1000 ಶಬ್ದಗಳಿಗೂ ಅರ್ಥವನ್ನು ಹೇಳಲಿಲ್ಲ. ಯಾಕೆ ಅರ್ಥವನ್ನು ಹೇಳಲಿಲ್ಲ ಅಂದರೆ ಅದು ವಿಷ್ಣು ಪರವಾಗಿ ನಮಗೆ ಅರ್ಥ ಆಗ್ತದೆ ಅಂತ. ಆದರೆ ಕೆಲವು ಶಬ್ದಗಳು ನಮಗೆ ಅರ್ಥ ಆಗುವುದಿಲ್ಲ, ಅಥವಾ ಅರ್ಥ ಆಗ್ತದೆ. ಈಗ ಭ್ರಾಜಿಷ್ಣುರು ಭೋಜನಂ ಭೋಕ್ತ ಅಂತ ಹೇಳಿದರೆ, ಭ್ರಾಜಿಷ್ಣು ಅಂದರೆ ಚೆನ್ನಾಗಿ ಫಳಫಳ ಅಂತ ಹೊಳೆಯುವವ, ಇಷ್ಟು ಅರ್ಥ ನಮಗೆ ಆಗ್ತದೆ. ಅಷ್ಟು ಅರ್ಥವನ್ನು ತಿಳ್ಕೊಂಡ್ರೂ ಸಾಕು ದೇವರ ಬಗ್ಗೆ. ಅದಕ್ಕೆ ವಾದಿರಾಜ ತೀರ್ಥರು ಅರ್ಥ ಬರೆಯುವುದಿಲ್ಲ. ಭೋಜನಂ ಅಂತ ಹೇಳಿದ ಕೂಡಲೇ ನಮಗೆ 12 ಗಂಟೆ 30 ನಿಮಿಷದ್ದು ನೆನಪಾಗ್ತದೆ. ಆದ್ದರಿಂದ ಇದು ವಿಷ್ಣು ಸಹಸ್ರನಾಮ ಹೇಗೆ, ಇದು ಭೋಜನಾಯ ನಮಃ ಓಂ ಅಂತ ದೇವರಿಗೊಂದು ಪುಷ್ಪವನ್ನು ಹಾಕುವುದು ಹೇಗೆ, ಅಲ್ಲಿ ನಾವು ಸಮಸ್ಯೆಯನ್ನು ಅನುಭವಿಸ್ತೇವೆ. ಭೋಕ್ತ ಅಂತ ಮುಂದಿನ ಶಬ್ದ ಉಂಟು, ಅದು ಅರ್ಥ ಆಗ್ತದೆ, ದೇವರು ಭೋಕ್ತೃ. ನಾವು
ಶ್ರೀ ಅನಿರುದ್ಧಾಯ ಇದಂ ನ ಮಮ ಅಂತ ದೇವರಿಗೆ ಕೊಟ್ಟರೆ ಸ್ವೀಕಾರ ಮಾಡ್ತಾನೆ. ನಮ್ಮೆಲ್ಲರ ಒಳಗಿದ್ದುಕೊಂಡು ಮೊದಲು ಸ್ವೀಕರಿಸುವ ಅವ ಭೋಕ್ತೃ ಶಬ್ದ ಅರ್ಥ ಆಗ್ತದೆ. ಭೋಜನಂ, ಯಜ್ಞದಲ್ಲಿ ಆಹುತಿ ಹಾಕಿದರೆ ಅಹಮೇವ ಹಿ ಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ, ನಾನೇ ಭೋಕ್ತೃ ಅಂತ ಕೃಷ್ಣ ಹೇಳಿದ್ರಿಂದ ಈ ಶಬ್ದ ಅರ್ಥ ಆಗ್ತದೆ. ಭ್ರಾಜಿಷ್ಣುರು ಭೋಜನಂ ಭೋಕ್ತ ಸಹಿಷ್ಣು ಜಗದಾದಿಜಃ ಜಗದಾದಿಜಃ, ಇದೆಲ್ಲ ಅರ್ಥ ಆಗ್ತದೆ. ಕೊನೆಗೆ ಸಿದ್ಧ ಸಿದ್ಧಿ ಅಂದಾಗ ಈ ಸಿದ್ಧಿ ಶಬ್ದ ಅರ್ಥ ಆಗೋದಿಲ್ಲ. ಸಿದ್ಧ ಅಂದರೆ ಅರ್ಥ ಆಗ್ತದೆ ದೇವರು ಸಿದ್ಧ, ನಾವಿನ್ನೂ ಸಾಧಕರು, ದೇವರು ಸಿದ್ಧ. ಅವನು ಎಂದೆಂದೂ ಸಾಧನೆ ಮಾಡುವವ ಅಲ್ಲ, ಎಂದೆಂದಿಗೂ ಸಿದ್ಧನೇ ಆದವ. ನಾವು ಸಾಧನೆ ಇನ್ನೂ ಮೆಟ್ಟಿಲಲ್ಲಿದ್ದೇವೆ, ಅವ ಅಟ್ಟದಲ್ಲೇ ಇರುವುದು. ಅಟ್ಟದಲ್ಲಿರುವ ದೇವರನ್ನು ಹತ್ತುವುದಕ್ಕೋಸ್ಕರ ನಾವು ಮೆಟ್ಟಿಲಲ್ಲಿ 18 ಮೆಟ್ಟಲ ಏರಿದೆ ಅಂತ ಈಗಾಗಲೇ ಪ್ರಭಂಜನಾಚಾರ್ಯ ಹೇಳಿರಬೇಕು ಅದನ್ನು. ಅಯ್ಯೋ ಅಯ್ಯಪ್ಪ ಅನ್ನೋ ಶಬ್ದವನ್ನು ಉಲ್ಲೇಖ ಮಾಡಿದರಲ್ವಾ. ಹಾಗೆ ಅಲ್ಲಿ 18 ಕಕ್ಷೆಯಲ್ಲಿ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು 18ನೇ ಕಕ್ಷೆಯಿಂದ ಪ್ರಾರಂಭಿಸಿ ಮೇಲಕ್ಕೆ 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 ಹೋಗಿ ಅಟ್ಟದಲ್ಲಿರ್ತಕ್ಕಂತಹ ಭಗವಂತನ ಹತ್ರ ಸಾಗುವುದಕ್ಕೆ ನಮ್ಮ ಪ್ರಯತ್ನ. ಆದ್ದರಿಂದ ನಾವೆಲ್ಲ ಸಾಧಕರು, ಭಗವಂತ ಸಿದ್ಧ. ಸಿದ್ಧನಾದ ಪರಮಾತ್ಮನನ್ನು ಪಡೆಯುವುದಕ್ಕೆ ನಾವು ಸಾಧನೆ ಮಾಡ್ತಾ ಹೋಗುವಾಗ ನಮಗೆ ಮಾರ್ಗದರ್ಶನ ಮಾಡುವುದಕ್ಕೆ ಬೇರೆ ಬೇರೆ ಸಿದ್ಧರು ಬರ್ತಾರೆ. ದೇವರನ್ನು ಈಗಾಗಲೇ ಕಂಡವರು ದೇವರ ಹತ್ರ ಹೋಗುವವರಿಗೆ ಹೀಗೆ ಹೋಗಬೇಕು, ಎಡಕ್ಕಲ್ಲ ಬಲಕ್ಕೂ ಹೋಗಬೇಕು ಅಂತ ಮಾರ್ಗದರ್ಶನ ಮಾಡ್ತಾರೆ. ಕಂಡವರು ಮಾರ್ಗದರ್ಶಕರು. ನಾವು ಕಂಡವರ ಬೆನ್ನು ಹಿಡಿದದ್ದೇ ಸಮಸ್ಯೆ ಆದದ್ದು. ಯಾರು ಭಗವಂತನನ್ನು ಕಂಡಿದ್ದಾರೆ ಅವರು ಸಿದ್ಧರು. ಆ ಸಿದ್ಧರಿಗಿಂತೆಲ್ಲ ಅನಾದಿ ಕಾಲದಿಂದ ಸಿದ್ಧ ಅಂತ ಹೇಳಿದರೆ ಭಗವಂತ. ಈ ಶಬ್ದವು ಅರ್ಥವಾಗ್ತದೆ. ವಾದಿರಾಜ ತೀರ್ಥರು ಸಿದ್ಧ ಶಬ್ದಕ್ಕೂ ಅರ್ಥ ಬರೆಯುವುದಿಲ್ಲ. ಇಡೀ ಆ ಶ್ಲೋಕದಲ್ಲಿ 2 ಶಬ್ದಕ್ಕೆ ಅರ್ಥ, ಭೋಜನಂ ಸಿದ್ಧಿ. ಯಾಕಂದರೆ ಈ 2 ಶಬ್ದಗಳಿಗೆ ನಾವು ದೇವರ ಪರವಾಗಿ ಅರ್ಥ ಹೇಳುವಲ್ಲಿ ತುಂಬ ಸೋಲ್ತೇವೆ. ಈ ದೃಷ್ಟಾಂತ ಕೊಟ್ಟದ್ದು ಯಾಕೆ ಅಂದರೆ 1000 ಹೆಸರುಗಳಿದ್ದಾವೆ, ಸಾವು ಇರದ ಹೆಸರುಗಳದು, 1000 ಹೆಸರುಗಳು. ಆ 1000 ಹೆಸರುಗಳಲ್ಲಿ ಕೇವಲ 330ರಿಂದ 342 ಈ ಶಬ್ದಗಳಿಗಷ್ಟೇ ವಾದಿರಾಜ ತೀರ್ಥರು ಅರ್ಥ ಹೇಳಿದ್ದಾರೆ. ಅಂದರೆ ಉಳಿದದ್ದು ನಮಗೆ ಅರ್ಥ ಮಾಡಿಕೊಳ್ಳುವುದು ಸುಲಭ ಅನ್ನುವುದು ಅದರ ಭಾವ. ಆದ್ದರಿಂದ ಎಷ್ಟು ಹೇಳಬೇಕು ಅಷ್ಟು ಹೇಳುವವರಿಗೆ ಪ್ರಸಂಗಾಭರಣ ತೀರ್ಥರು ಅಂತ ಹೆಸರು. ಅಧಿಕ ಪ್ರಸಂಗ ಆಗಬಾರ್ದು, ಎಷ್ಟು ಬೇಕು ಅನಿವಾರ್ಯ. ಯಾವದರ್ಥ ಅಕಥನೆ ಸಾಮಾನ್ಯ ಜನಾನಾಂ ಬುದ್ಧಿಬೋಧೋ ನಭವತಿ ತಾವತಯೇವ ಅರ್ಥಸ್ಯ ಕಥನಂ ಅಂತ. ಎಷ್ಟು ಹೇಳಬೇಕೋ ಅಷ್ಟೇ ಹೇಳುವುದು. ಅದು ವಾದಿರಾಜ ತೀರ್ಥರ ಕವಿತ್ವದಲ್ಲಿರತಕ್ಕಂಥ ಒಂದು ವಿಶಿಷ್ಟ ಶಕ್ತಿ. ಆ ಕ್ರಮದಲ್ಲಿ ಅವರು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಈಗ ಭೋಜನ ಮತ್ತು ಸಿದ್ಧಿ ಶಬ್ದ ಬಂದದ್ರಿಂದ ಅಲ್ಲಿಂದಲೇ ಪ್ರಾರಂಭ ಮಾಡುವ. ಎಲ್ರಿಗೂ ಇಷ್ಟವಾಗುವ ಶಬ್ದ ಭೋಜನ ಆದಮೇಲೆ ಸಿದ್ಧಿ ಆಗುವುದು. ಭೋಜನ ಅನ್ನುವ ಶಬ್ದದ ಅರ್ಥದ ಜೊತೆಗೆ ವಾದಿರಾಜ ತೀರ್ಥರು ಅನೇಕ ಶಬ್ದಗಳನ್ನು ಜೋಡಿಸ್ತಾರೆ. ಅಹಸ್ ಸಂವರ್ತಕೋ ವ್ಯಾಲಹ, ವ್ಯಾಲಹ ಅಂತ ಒಂದು ಶಬ್ದ ಬರ್ತದೆ, ಅದನ್ನು ಭೋಜನ ಶಬ್ದದ ಜೊತೆಗೆ ಸೇರಿಸ್ತಾರೆ. ವ್ಯಾಲಹ ಅನ್ನುವ ಶಬ್ದಕ್ಕೇನರ್ಥ? ಲೋಕದೃಷ್ಟಿಯಿಂದ ವ್ಯಾಲ ಅಂದರೆ ಹೆಬ್ಬಾವು ಅಂತ ಅರ್ಥ. ಹೆಬ್ಬಾವು, ಹಿರಿದಾದ ಹಾವು, ನುಂಗುವಂಥದ್ದು. ವ್ಯಾಲಹ ಅನ್ನುವ ಶಬ್ದಕ್ಕೆ ಹೆಬ್ಬಾವು ಅನ್ನುವ ಅರ್ಥ ಆದರೂ ಯಾಕೆ? ಸಂಸ್ಕೃತದಲ್ಲಿ ಸುಮ್ಮನೆ ಶಬ್ದ ಇಲ್ಲ, ಕನ್ನಡದಲ್ಲಿ ಉಂಟು. ಇಲಿ, ಹುಲಿ ಅಂತುಂಟು. ಇಲಿ ಅಂತ ಹೇಳಿದಾಗ ಚಿಕ್ಕ ಮಕ್ಕಳಿಗೆ ಎಷ್ಟು ಖುಷಿ ಆಗ್ತದೋ, ಹುಲಿ ಅಂತ ಹೇಳಿದರೂ ಅಷ್ಟೇ ಖುಷಿ ಆಗುತ್ತೆ. ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ. ಇಲಿಯನ್ನು ಹೇಳುವಾಗ ಮೂಷಿಕಃ ಮುಗೀತು, ಅಥವಾ ಮೂಷಕಃ ಶಬ್ದ ಮುಗೀತು. ಹುಲಿಯನ್ನು ಹೇಳುವಾಗ ವ್ಯಾಘ್ರ ಅಂತ ಹೇಳಿದಾಗ ಮಕ್ಕಳು ಹೆದರ್ಕೊಂಡು ಬಿಡ್ತಾರೆ. ಆ ಶಬ್ದ ಹೇಳುವಾಗಲೇ ಆ ಸಂಸ್ಕೃತದ ಒಂದು ವೈಶಿಷ್ಟ್ಯ ಇದೆ. ಆ ಶಬ್ದದಲ್ಲೇ ಆ ಶಬ್ದದ ಅರ್ಥಕ್ಕೆ ಹೊಂದುವಂತಹ ಅರ್ಥ ವಿಶೇಷ ಆ ಶಬ್ದ ಕೊಡ್ತಾ ಹೋಗುತ್ತೆ. ವ್ಯಾಲಹ ಅಂತ ಒಂದು ಹೆಬ್ಬಾವನ್ನು ಹೇಳಬೇಕು ಅಂತಾದರೆ ಅದು ನುಂಗುವಂಥದ್ದು. ಆ ಶಬ್ದಕ್ಕೆ ಅರ್ಥವೇ ಹಾಗೆ. ವಿಶೇಷೇಣ ಆ ಸಮಂತಾತ್ ಲೇಢಿ ಇತಿ ವ್ಯಾಲಹ. ಅಲ್ಲಿ ವಿ ಆ ಲ 3 ಸೇರಿ ವ್ಯಾಲ ಅಂತ ಆಗೋದು. ವಿ ಅಂದರೆ ಸಂಸ್ಕೃತದಲ್ಲಿ ವಿಶೇಷ ಅಂತ ಅರ್ಥ. ಆ ಅಂದರೆ ಸಿಕ್ಕಾಬಟ್ಟೆ ಬಾಯಿ ತೆಗೆದು ಅಂತ ನಾವು ಹಾಗೆ ಮಾಡೋದು. ಆ ಅಂತ ಹೇಳಿದರೆ ಬಾಯಿ ತೆಗೆದು ಅಂತಲೇ ಅರ್ಥ. ಬಾಯಿ ತೆಗೆದು ಲೇಢಿ ಅಂದರೆ ನುಂಗ್ತದೆ. ಲಿಹ ಆಸ್ವಾದನೆ ಅಂತ ಸಂಸ್ಕೃತದ ಧಾತು, ಅದನ್ನು ನುಂಗ್ತದೆ. ಅದಕ್ಕೆ ವ್ಯಾಲ ಅಂತ ಹೆಸರು. ಭಗವಂತ ವ್ಯಾಲ ಯಾಕೆ? ಹೆಬ್ಬಾವು ನುಂಗುವುದು ದೊಡ್ಡ ವಿಶೇಷ ಅಲ್ಲ, ಭಗವಂತನದ್ದು. ಆ ಅಂದರೆ ಅದು ತೆಗೆದ ಬಾಯಿಯಲ್ಲಿ ಬ್ರಹ್ಮಾಂಡವು ಕೂಡ ಅದಕ್ಕೆ ಒಂದು ತುತ್ತು ಅಂತ ಹೇಳುವಷ್ಟು ಆಗುವುದಿಲ್ಲಂತೆ. ಭಗವಂತ ವರಾಹ ರೂಪವನ್ನು ತಾನು ಸ್ವೀಕರಿಸಿದಾಗ ವಾದಿರಾಜ ತೀರ್ಥರೇ ವರ್ಣನೆ ಮಾಡ್ತಾರೆ. ವರಾಹರೂಪಿ ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದರೆ ಅವನ ಬಾಯಿಯಲ್ಲಿ ಬ್ರಹ್ಮಾಂಡ ಹಿಡಿಯುವುದಲ್ಲ, ಅವನ ಒಂದು ವಿಸ್ತಾರ ನೋಡಿದರೆ ಅವನ ರೋಮಕೂಪ. ರೋಮಕೂಪ ಅಂದ್ರೇನು? ಒಂದೊಂದು ರೋಮದ ಒಳಗೆ ಅಲ್ಲೊಂದು ತೂತು ಇದೆ.
ಅದು ತೂತು ಇಲ್ಲದೆ ಹೋದರೆ ಈ ಹೂವಿನ ಕೆರೆಯಲ್ಲಿ ಬೆವರು ಬರುವುದು ಹೇಗೆ ಸಾಧ್ಯ? ಅದು ಬೆವರು ಬರ್ತದೆ ಅಂತ ಹೇಳಿದರೆ ಅಲ್ಲಿ ತೂತು ಇದೆ ಅಂತ ಅರ್ಥ. ಅದಕ್ಕೆ ರೋಮಕೂಪ ಅಂತ ಹೆಸರು. ಈ ವಿಸ್ತಾರವಾದ ವರಾಹನ ಶರೀರದ ರೋಮಕೂಪದಲ್ಲೂ ಒಂದು ಬ್ರಹ್ಮಾಂಡ ಹಾಕಿದರೆ ಮುಚ್ಚಲಿಕ್ಕೆ ಆಗೋದಿಲ್ಲ ಅಂತೆ, 7-8 ಬ್ರಹ್ಮಾಂಡ ಹಾಕಿ ಅದನ್ನು ಮುಚ್ಚಬೇಕಂತೆ. ಅಷ್ಟು ದೊಡ್ಡದಾದ ವರಾಹ ರೂಪ ಅಂತ. ಹಾಗಾದರೆ ಆ ಭಗವಂತನ ತೆರೆದ ಬಾಯಿ ಅಂತ ಹೇಳಿದರೆ ಅದು ಭಾರಿ ದೊಡ್ಡದು. ಅದರಲ್ಲಿ ಪ್ರಪಂಚವನ್ನೆಲ್ಲ ಹಾಕಿದರೂ ಕೂಡ ಬಾಯಿ ತುಂಬುವುದಿಲ್ಲ, ಸಮಗ್ರವನ್ನು ನುಂಗುವವ. ಯತ್ರ ಬ್ರಹ್ಮಚಕ್ಷತ್ರಂಚ ಉಭೇ ಭವತವೋದನಃ ಮೃತ್ಯುರ್ಯಸ್ಯೋಪಸೇಚನಂ ಅಂತ ಯಮ ವರ್ಣನೆ ಮಾಡ್ತಾನೆ ಕಾಠಕದಲ್ಲಿ. ಮೃತ್ಯುರ್ಯಸ್ಯೋಪಸೇಚನಂ, ಆತ ಉಳಿದದ್ದನ್ನೆಲ್ಲ ಸ್ವೀಕಾರ ಮಾಡುವಾಗ ಅದಕ್ಕೆ ಅಂಟಿಸಿಕೊಳ್ಳುವುದಕ್ಕೆ ಹಚ್ಚಿಕೊಳ್ಳುವುದಕ್ಕೆ ಇರತಕ್ಕಂಥ ಚಟ್ನಿಯ ಹಾಗಿರುವಂಥದ್ದು ಮೃತ್ಯುವನ್ನು. ಒಮ್ಮೆ ಮೃತ್ಯುವನ್ನು ಮಧ್ಯದಲ್ಲಿ ಬಾಯಿಗೆ ಹಾಕ್ಕೊಳ್ಳುವುದು ಅಂದರೆ ಅದೊಂದು ರೀತಿ ಉಪ್ಪಿನಕಾಯಿ ಇದ್ದ ಹಾಗೆ ಅಷ್ಟೇ ಅಂತ. ಈ ಕ್ರಮದ ಭೋಜನ ಮಾಡುವವ ಅಂದರೆ ಲಯಕರ್ತೃ ಅನ್ನುವುದು ವ್ಯಾಲಹ ಅನ್ನುವ ಶಬ್ದದ ಅರ್ಥ. ಭೋಜನಂ ಅನ್ನುವ ಶಬ್ದ ಅದಕ್ಕಿಂತ ಚಿಕ್ಕ ಊಟ. ನಮ್ಮಲ್ಲಿ ಆಹಾರ, ಉಪಹಾರ, ಉಪಾಹಾರ ಹೀಗೆಲ್ಲ ಅನೇಕ ಶಬ್ದಗಳಿದ್ದಾವೆ. ಉಪಹಾರ ಅಂದರೆ ಉಡುಗೊರೆ ಅಂತ ಅರ್ಥ. ನಿಜವಾಗಿ ಉಡುಗೊರೆ ಉಪಾಹಾರ ಅಂತ ಹೇಳಿದರೆ ಅಲ್ಪಾಹಾರ ಅಂತ ಅರ್ಥ. ಕೆಲವರಿಗೆ ಫಲಾರ ಅಂತ ಅದನ್ನು ಕರೀತಾರೆ. ಫಲ ಅಂದರೆ ಮಾಂಸ ಅಂತ ಅರ್ಥ, ಫಲಾರ ಅಂದರೆ ಮಾಂಸಾಹಾರ ಅಂತ ಶಬ್ದದ ಅರ್ಥ. ಹಾಗೆ ಸ್ವಲ್ಪ ಮಹಾಪ್ರಾಣ ಅಲ್ಪಪ್ರಾಣ ಹೆಚ್ಚು ಕಡಿಮೆ ಆದರೆ ಎಷ್ಟು ಅವ್ಯವಸ್ಥೆ ಆಗ್ತದೆ ಗಮನಿಸಿ. ಅದು ಫಲಾಹಾರ ಅನ್ನೋದು ಹೋಗಿ ಫಲಾರ ಅಂತ ಆಗಿ ಹೋಗಿದೆ. ಭಗವಂತನ ಭೋಜನ ಅಂದರೆ ಅದು ಅದ್ಭುತವಾದ ಭೋಜನ. ಸಾಮಾನ್ಯ ಉಪಹಾರದ ಹಾಗೂ ಭಗವಂತನ ಭೋಜನ ಇದೆ. ಹೇಗೆ? ನಮ್ಮೆಲ್ಲರ ಬಾಯಿಯಲ್ಲಿ, ನಾಲಿಗೆಯಲ್ಲಿ, ಉದರದಲ್ಲಿ ನಿಂತು ಉದರಾಕಾಶಸ್ಥನಾಗಿ ಆತ ನಾವು ಉಣ್ಣುವ ಆಹಾರ ಅಂತೇನಿದೆ ಅದರ ಸಾರಭೋಕ್ತೃ ಇದ್ದಾನೆ. ಭಗವಂತನ ಸಾರಭೋಜನವನ್ನು ಹೇಳುವಂತಹ ಶಬ್ದ ಭೋಜನಂ ಅನ್ನುವ ಶಬ್ದ. ಬಹಳ ವಿಶೇಷ ಅಂದರೆ ವೇದದಲ್ಲಿ ಎಲ್ಲಿಯಾದರೂ ಭೋಜನ ಅಂತ ಶಬ್ದ ಬಂದರೆ ಅದಕ್ಕೆ ಈ ಕನ್ನಡದಲ್ಲಿ ನಾವು ಹೇಳುವ ಊಟ ಎಂಬ ಅರ್ಥ ಮಾಡಬಾರ್ದು. ಭೋಜನ ಅನ್ನುವ ವೇದದಲ್ಲಿ ಬಂದ ಶಬ್ದಕ್ಕೆ, ಭೋಜನ ಅನ್ನುವ ಶಬ್ದಕ್ಕೆ ದೇವರು ಅಂತಲೇ ಅರ್ಥ. ವೇದದಲ್ಲಿ ಕೆಲವು ಬಾರಿ ಬರ್ತದೆ, ತತ್ಸಾ ವಿತುರ್ವೃಣೀಮಹೇ ವಯಂ ದೇವಸ್ಯ ಭೋಜನಂ ಶ್ರೇಷ್ಠಂ ಸರ್ವಧಾತಾಮಂ ತುರಂ ಭಗಸ್ಯ ಧೀಮಹಿ. ವಿಶ್ವಾಮಿತ್ರ ಋಷಿಕವಾದ ಮಂತ್ರ. ವಯಂ ದೇವಸ್, ಅಲ್ಲಿ ತತ್ಸ ವಿತುರ್ವೃಣೀಮಹೇ ವಯಂ, ನಾವೆಲ್ಲ ಆ ಲೋಕದ ಪ್ರಸವಿತೃ, ಲೋಕವನ್ನೆಲ್ಲ ಸೃಷ್ಟಿಸಿದವ, ಲೋಕವನ್ನು ಹೆತ್ತವ ಆ ಸವಿತೃವನ್ನು ನಾವು ವೃಣೀಮಹೇ, ವಯಂ ವೃಣೀಮಹೇ. ಎಂತಹ ಸವಿತೃ? ದೇವಸ್ಯ ಭೋಜನಂ, ದೇವರನ್ನೆಲ್ಲ ತಿನ್ನುವವ. ಈ ಭಗವಂತ ಸಾಮಾನ್ಯ ಅಲ್ಲ. ದೇವಸ್ಯ ಭೋಜನಂ ಅಂದರೆ ಊಟ ಅಂತ ಅರ್ಥ ಅಲ್ಲ. ಭುಂಕ್ತೆ ಇತಿ ಭೋಜನಂ, ಕರ್ತೃತ್ವದಲ್ಲಿ ಲ್ಯುಟು ಅಂತ ವ್ಯಾಕರಣದ ದೃಷ್ಟಿ, ಅದನ್ನು ವಾದಿರಾಜ ತೀರ್ಥರು ಬರೀತಾರೆ. ಭೋಜನಂ ಅಂದರೆ ಉಣ್ಣುವವ ಅಂತ ಅರ್ಥ. ದೇವಸ್ಯ ಭೋಜನಂ, ಸಾಮಾನ್ಯರನ್ನು ಉಣ್ಣುವುದಲ್ಲ, ದೇವರನ್ನೇ ಉಣ್ತಾನೆ. ಅಷ್ಟೇ ಅಲ್ಲ, ಮನುಷ್ಯನ ಭೋಜನದ ಕರ್ತಾರ ಅವನೇ. ಆದ್ದರಿಂದ ಭಗವಂತ ಭೋಜನ ಅಂದರೆ ಊಟದ ಕಾಲದಲ್ಲಿ ಅನುಸಂಧಾನ ಮಾಡಬೇಕಾದ ವಿಷಯವನ್ನು ವಾದಿರಾಜ ತೀರ್ಥರು ಈ ಮೂಲಕ ನಮಗೆ ಜ್ಞಾಪನೆ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಕೆಲಸದಲ್ಲೂ ಭಗವಂತನ ಪಂಚರೂಪದ ಚಿಂತನೆ ಅಪೇಕ್ಷಿತ. ಅದು ಶ್ರಾದ್ದಕರಣದಲ್ಲೂ ಪಂಚರೂಪ ಚಿಂತನೆ ಇದೆ. ಪ್ರಾತಃ ಕಾಲದಲ್ಲಿ ಮಾಡುವ ಸಂಧ್ಯಾವಂದನೆಯಲ್ಲೂ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ವಾಸುದೇವ ಚತುರ್ಮೂರ್ತ್ಯಾದ್ಯನಂತಾವತಾರಾತ್ಮಕ ಅಂತ ಚತುರೂಪವನ್ನು ಚಿಂತನೆ ಮಾಡಿಕೊಳ್ಳಬೇಕು. ಸಂಧ್ಯಾವಂದನೆಗೆ ಹೋದಾಗಲೂ ಪಂಚಾಂಗ ನ್ಯಾಸದ ಕಾಲದಲ್ಲೂ ಪಂಚರೂಪಿಯ ಚಿಂತನೆ ಇದೆ. ದೇವರ ಪೂಜೆಯನ್ನು ನಡೆಸುವಾಗ ಪಂಚರೂಪದ ಚಿಂತನೆ ಇದೆ. ಸ್ನಾನ ಕಾಲದಲ್ಲಿ ಪಂಚರೂಪದ ಚಿಂತನೆ ಇದೆ. ದಾಸ ಸಾಹಿತ್ಯ ತುಂಬ ಉಪಕಾರ ಮಾಡುವುದೇ ಇಂಥ ಜಾಗದಲ್ಲಿ. ಎಲ್ಲಿ ಯಾವ ಚಿಂತನೆ ಮಾಡಬೇಕು? ಇಡೀ ಹಗಲಿನಲ್ಲಿ 5 ಭಾಗ, ಹಗಲಿನ 5 ಭಾಗದಲ್ಲಿ ಭಗವಂತನ ಪಂಚರೂಪದ ಚಿಂತನೆ. ಪ್ರಾತಃ ಸಂಗಮ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ ಅಂತಕ್ಕಂತಹ ಪಂಚಭಾಗಗಳಲ್ಲಿ ಪಂಚರೂಪದ ಚಿಂತನೆ. ಇದನ್ನು ದಾಸ ಸಾಹಿತ್ಯ ಅಷ್ಟು ಸ್ಪಷ್ಟವಾಗಿ ನಮಗೆ ನಿರೂಪಣೆ ಮಾಡ್ತದೆ. ಅನುಸಂಧಾನಕ್ಕೆ ಬೇಕಾದ 1000 ವಿಷಯಗಳನ್ನು ಕೊಡ್ತದೆ. ಅದರಲ್ಲಿ ಭೋಜನದಲ್ಲಿ ಪಂಚರೂಪ. ಇದನ್ನು ಶ್ರೀ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ. ಸಂಕರ್ಷಣಶ್ಚ ಪ್ರದ್ಯುಮ್ನಃ ತತ್ರ ಭೋಕ್ತೃಷು ಸಂಸ್ಥಿತವು. ಆಮೇಲೆ ನಾರಾಯಣಾನಿರುದ್ಧೌತು ಭೋಜ್ಯ ವಸ್ತುಷು ಸಂಸ್ಥಿತವು. ಕೊನೆಗೆ ವಾಸುದೇವೋ ನಭಸ್ಥಿತಃ ಏವಂ ಪಂಚಾತ್ಮಕಂ ವಿಷ್ಣುಂ ಯವುಪಾಸ್ತೆ ಸದೈವ ಹಿ ಅವಕಾಶಪ್ರದಸ್ಸೋಪಿ ಸ್ವಜಾತೀನಾಂ ಭವಿಷ್ಯತಿ ಭೋಕ್ತಾ ಚ ಆಪ್ಯಾಯಕಶ್ಚೈವ ತಸ್ಯ ವಿಷ್ಣು ಪ್ರಸೀದತಿ. ಭಗವಂತನಿಗೆ 2 ಹೆಸರು, ಭೋಕ್ತ, ಆಪ್ಯಾಯಕ. ಆನಂದತೀರ್ಥ ಭಗವತ್ಪಾದರು ಇದನ್ನು ಬಹಳ ಒತ್ತಿ ಹೇಳ್ತಾರೆ. ದೇವರ ಈ 2 ರೂಪವನ್ನು ಊಟಕ್ಕಿಂತ ಮುಂಚೆ ಯೋಚನೆ ಮಾಡಿ.
ಭೋಕ್ತ ಅಂದರೆ ನಮ್ಮಲ್ಲಿ ನಿಂತು ನಮಗೆ ಊಟ ಮಾಡಿಸುವವ, ತಾನೇ ಸ್ವತಂತ್ರವಾಗಿ ಊಟ ಮಾಡುವವ. ಆಪ್ಯಾಯಕ ಅಂದರೆ ಉಂಡದ್ದರಿಂದ ನಮಗೆ ತೃಪ್ತಿಯನ್ನು ಕೊಡುವವ. ತರ್ಪಕ, ತರ್ಪಕವು ಸರ್ವಜೀವಾನಾಂ ತಸ್ಮಾತ್ ಭೋಜ್ಯವನ ಚರ್ವ್ಯತಃ, ನಮಗೆ ತೃಪ್ತಿಯನ್ನು ಕೊಡತಕ್ಕಂಥವ. ತೃಪ್ತಿಯನ್ನು ಕೊಡುವುದಕ್ಕೆ 2 ರೂಪದಿಂದ ನಿಲ್ತಾನಂತೆ ನಮ್ಮ ಒಳಗೆ. ನಮ್ಮನ್ನು ಊಟ ಮಾಡಿಸುವುದಕ್ಕೋಸ್ಕರ ಆ ತಾಯಿ ಎಷ್ಟು ಕೆಲಸ. ಭಗವಂತ ತ್ವಮೇವ ಮಾತಾಚ ಪಿತಾ ತ್ವಮೇವ ಅಂತ, ಊಟ ಮಾಡಿಸುವವಳಿಗೆ ತಾಯಿ ಅಂತ ಹೆಸರು. ಭಗವಂತ 2 ರೂಪದಿಂದ ಊಟ ಮಾಡಿಸ್ತಾನಂತೆ. ಅದು ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅನ್ನುವ 2 ರೂಪ. ಅದರ ಹೆಚ್ಚು ವಿವರಣೆ ಇಲ್ಲಿ ಬೇಡ, ಯಾಕಂದರೆ ನಾವು ಕನಿಷ್ಠ ಒಂದು 10 ಶಬ್ದ ಆದರೂ ನೋಡದೆ ಹೋದರೆ ಆಮೇಲೆ ರಾಮಚಂದ್ರಾಚಾರ್ಯ ಬೈತಾರೆ, ಈ ಸಲ ಉಪನ್ಯಾಸ ಸರಿಯಾಗಲಿಲ್ಲ ಆಚಾರ್ಯ ಅಂತ ಹೇಳ್ತಾರೆ. ಅಲ್ಲಿ ಎರಡು ರೂಪಗಳಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅನ್ನುವ ರೂಪದಿಂದ ಆತ ಭೋಜನ ಮಾಡಿಸುವವ. ನಾರಾಯಣ ಅನಿರುದ್ಧ ಅನ್ನುವ 2 ರೂಪದಿಂದ ನಾವು ತಿನ್ನುವ ವಸ್ತುವಿನಲ್ಲಿ ನಿಂತು ನಮಗೆ ತೃಪ್ತಿಯನ್ನು ಕೊಡುವವ. ನಾನು ತಿನ್ನಲ್ಪಟ್ಟರೂ ತೊಂದರೆ ಇಲ್ಲ ಅಂತ ದೇವರು ಎಷ್ಟು ಅನುಗ್ರಹ. ತಿನ್ನುವ ವಸ್ತು ಭೋಜ್ಯ ವಸ್ತುಷು ಸಂಸ್ಥಿತವು, ಅಲ್ಲಿ ನಿಂತುಕೊಂಡು ಏನು ತರ್ಪಕವು ಸರ್ವಜೀವಾನಾಂ ತಸ್ಮಾತ್ ಭೋಜ್ಯವು, ತೃಪ್ತಿ ಕೊಡುವ ಕಾರಣದಿಂದ ಆ ಭೋಜ್ಯ ಅಂತ ದೇವರಿಗೆ ಹೆಸರೇ ಹೊರತು ನ ಚರ್ವ್ಯತಃ ಜಗಿಯಲ್ಪಡುವುದಿಂದ, ಜಗಿಯಲ್ಪಡ್ತದೆ ಅನ್ನುವ ಕಾರಣದಿಂದ ಆ ಭಗವಂತನಿಗೆ ಭೋಜ್ಯ ಅಂತ ಹೆಸರಲ್ಲ. ಭೋಜ್ಯ ವಸ್ತು ಮನುಷ್ಯನಿಗೆ ತೃಪ್ತಿ ಕೊಡ್ತದೆ, ಅದಕ್ಕೆ ಕಾರಣ ಅಲ್ಲಿರುವ ಭಗವಂತನ ರೂಪ. ಇಷ್ಟೇ ಅಲ್ಲ, ಇನ್ನೊಂದು ಭಾರೀ ಅನುಗ್ರಹ ಏನು ದೇವರದ್ದು ಅಂದರೆ, ಭೋಜನ ಅನಿಸಿದ ದೇವರ ಮತ್ತೊಂದು ಕೆಲಸ ಏನಂದರೆ ಅವು ಹೊಟ್ಟೆಯಲ್ಲೂ ಹೋಗಿರ್ತಾನಂತೆ. ನಮ್ಮ ಶರೀರದಲ್ಲಿ ಒಟ್ಟು 6 ಆಕಾಶಗಳನ್ನು ಆಯುರ್ವೇದ ಹೇಳ್ತದೆ, 6 ಆಕಾಶಗಳಿದ್ದಾವೆ ಅಂತ. ಅದರಲ್ಲಿ ಪ್ರಧಾನವಾದ ಆಕಾಶ ಹೃದಯಾಕಾಶ, 2ನೇ ಆಕಾಶ ಉದರಾಕಾಶ, ಆಮೇಲೆ ಬೇರೆ ಬೇರೆ ಆಕಾಶಗಳು ಸಿಕ್ಕಾಪಟ್ಟೆ ಅವಕಾಶ ಉಂಟು ಒಳಗೆ. ಹೃದಯಾಕಾಶ ಅನ್ನೋದು ತುಂಬ ಚಿಕ್ಕ ಆಕಾಶ, ಉದರಾಕಾಶ ಸ್ವಲ್ಪ ಅಲ್ಲ ಸಿಕ್ಕಾಪಟ್ಟೆ ದೊಡ್ಡ ಆಕಾಶ. ಹೀಗೆ 2 ಆಕಾಶಗಳು ಪ್ರಧಾನವಾದದ್ದು. ದಕ್ರಂಬಿ ಪಾಪಂ ಪರಮೇಶ್ಮಭೂತಂ ಯತ್ ಪುಂಡರೀಕಂ ಪುರಮಧ್ಯ ಸಂಸ್ಥಂ. ಈ ಪುರಮಧ್ಯ ಸಂಸ್ಥವಾದ ಗಗನಂ ವಿಶೋಕಂ ಅಂತ ಪುಟ್ಟ ಆಕಾಶ ಇದೆ, ದಕ್ರಾಕಾಶ ಅಂತ ಕರೀತಾರೆ. ಅದು ಹೃದಯಾಕಾಶ, ಭಗವದ್ ಉಪಾಸನೆಗೆ ಸಂಬಂಧಪಟ್ಟಂತಹ ಜಾಗ. ಇನ್ನು ಉದರಾಕಾಶ ದೊಡ್ಡದಂತೆ. ಆ ಉದರಾಕಾಶದಲ್ಲಿ ವಾಸುದೇವೋ ನಭಸ್ಥಿತಃ, ಹೊಟ್ಟೆ ಎಂಬ ಆಕಾಶದಲ್ಲಿ ವಾಸುದೇವ ಅನ್ನುವ ರೂಪ ಕೂತುಕೊಳ್ತದೆ. ಕೂತುಕೊಂಡು ಮಾಡುವ ಕೆಲಸ ಅದ್ಭುತ ನೋಡಿ. ನಾವು ಭೋಜನ ಮಾಡ್ತಾ ಇರ್ತೇವೆ, ನಮಗೆ ಇವತ್ತು ಹುಳಿ ಮಾಡಿದ್ದಾರೆ ನಮ್ಮ ಮನೆ ಯಾಕೆ ಅಂತಲೇ ಗೊತ್ತಿಲ್ಲ. ಸಾರು ಅತ್ಯಂತ ರುಚಿಯಾಗಿದೆ, ನಿಂಬೆಹಣ್ಣು ಹಾಕಿ ಮಾಡಿದಂತಹ, ಅದು ಈ ಕುಂದಾಪುರದ ಪಕ್ಕದಲ್ಲಿ ಸಿಗುವ ಗಾಂಧಾರಿ ಮೆಣಸು ಹಾಕಿ ಮಾಡಿದಂತಹ ಸಾರು. ಅದು ತುಂಬ ರುಚಿಯಾಗಿದೆ ಅಂತ ಹೇಳಿ ಪೂರ್ತಿ ಹೊಟ್ಟೆ ಭರ್ತಿ ಆಯಿತು. ಆಮೇಲೆ ಹೇಳ್ತಾರೆ ಒಂದು ಕೂಟು ಮಾಡಿ ಇಟ್ಟಿದ್ದೆ ಮರ್ತೇ ಹೋಯಿತು ಅಂತೇಳಿ ಆಮೇಲೆ ತರ್ತಾರೆ. ಜಾಗ ಇಲ್ಲ ಅಂತಾಗಿದೆ, ಆದರೆ ಸಾರಿನಷ್ಟೇ ಅದು ಹೊಟ್ಟೆಗೆ ಹೋಗ್ತದೆ. ಎಲ್ಲಿಂದ ಜಾಗ ಬಂತು ಅಂತ ಪ್ರಶ್ನೆ. ಈಗ ಇಷ್ಟಾದ ಮೇಲೆ ಗೊತ್ತಾದದ್ದು ಬಾದಾಮಿ ಹಲ್ವಾ ವ್ಯವಸ್ಥೆ ಆಗಿದೆ ಅಂತ ಆಮೇಲೆ ಗೊತ್ತಾದದ್ದು. ಅದು ಪಕ್ಕದ ಮನೆಯಿಂದ ಅವತ್ತು ಹುಟ್ಟಿದ ಹಬ್ಬ ಅಂತ ತಂದುಕೊಟ್ಟಂತಹ ವ್ಯವಸ್ಥೆ. ಇಷ್ಟಾದಾಗ ಅದಕ್ಕೆ ಮತ್ತಷ್ಟು ಜಾಗ ಆಗುತ್ತಲ್ಲ. ನಮ್ಮ ಅನುಭವ ಇದೆಲ್ಲ, ನನ್ನ ಅನುಭವ, ನಿಮ್ಮದೆಲ್ಲ ಗೊತ್ತಿಲ್ಲ ನನಗೆ. ಹಾಗುಂಟು. ಹೊಟ್ಟೆ ಭರ್ತಿಯಾದ ಮೇಲೆಯೂ ಉಳಿದ ವಿಶೇಷ ವಸ್ತುಗಳಿಗೆ ತಾನಾಗಿ ಅವಕಾಶ ನಿರ್ಮಾಣ ಆಗ್ತದೆ. ಅದು ಹೇಗಂತೆ ದಾಸರು ಹೇಳುವುದು ಹೀಗೆ ಅಂತ. ಆ ವಾಸುದೇವ ಏನು ಮಾಡ್ತಾನೆ ಅಂತಾರೆ, ದಬ್ಬಿ ದಬ್ಬಿ ದಬ್ಬಿ. ನಮ್ಮಲ್ಲಿ ಇಲ್ಲಿ ಜಾಗ ಇಲ್ಲ ಅಂದರೆ ಹೇಳ್ತಾರಲ್ವ, ಸ್ವಲ್ಪ ದಬ್ಬುಕೊಳ್ಳಿ ಅಂತ. ಹಾಗೆ ದಬ್ಬಿ ಜಾಗ ಮಾಡಿಕೊಡ್ತಾನಂತೆ. ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತ. ಉದರಾಕಾಶದಲ್ಲಿ ಕೂತುಕೊಂಡು ತಿಂದ ಆಹಾರಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವ ಕೆಲಸ ಅಂತೆ ವಾಸುದೇವಂದು. ಇಂಥ ಕೆಲಸವನ್ನು ದೇವರು ಮಾಡ್ತಾನೆ. ಹಾಗಾದರೆ 5 ರೂಪ ಆಯ್ತಲ್ವಾ. ಏವಂ ಪಂಚಾತ್ಮಕಂ ವಿಷ್ಣು ಯೌಪಾಸ್ತೆ. ನಮ್ಮ ಭೋಜನದಲ್ಲೂ ಈ ಪಂಚರೂಪವನ್ನು ಚಿಂತನೆ ಮಾಡಬೇಕು. ಆ ಪಂಚರೂಪಕ್ಕೆ ಹೆಸರೇನು? ಭೋಜನಂ ಭೋಕ್ತ. ಇಷ್ಟೇ, ಭೋಜನ ಭೋಕ್ತೃ ಅಂತಲೇ ಆ ಪಂಚರೂಪಗಳಿಗೆ ಹೆಸರು. ಇದನ್ನು ಉಪಾಸನೆ ಮಾಡುವುದಕ್ಕೋಸ್ಕರ ಈ ಶಬ್ದ ಇದೆ. ಈ ಅರ್ಥ ನಾವು ಬೇರೆ ಕಡೆಯಲ್ಲಿ ಒಂದೇ ಅರ್ಥ ಹೇಳಿದಾಗ ಸುಲಭ ಆಗುತ್ತೆ. ಈಗ ಅದೇ ಶಬ್ದಕ್ಕೆ ತುಂಬ ಅರ್ಥ ಹೇಳಿದರೆ ಆವಾಗ ಒಂದು ಅರ್ಥವು ತಲೆಯಲ್ಲಿ ಹೋಗೋದಿಲ್ಲ. ಇದು ನಮ್ಮ ವೀಕ್ನೆಸ್. ಎಲ್ಲ ವೀಕಲ್ಲೂ ಈ ವೀಕ್ನೆಸ್ಸೇ ಇರೋದು. ಆದರೆ ಒಂದು ಅರ್ಥ ಹೇಳಿದರೆ ಇದಕ್ಕೆ ಪ್ರಾಧಾನ್ಯ ಕೊಡಬೇಕು. ಇಲ್ಲಿ ವಾದಿರಾಜ ತೀರ್ಥರು ಮಾಡಿರುವ ದೊಡ್ಡ ಉಪಾಯ ಅದು. ಸಹಸ್ರನಾಮದ ಶಬ್ದಗಳಿಗೆ ಅರ್ಥ ಹೇಳುವಾಗ ಒಂದು ಪ್ರಮುಖವಾದ ಅರ್ಥ ಹೇಳಿ ಒಂದನ್ನು ತಲೆಯಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳಿದಾಗ ನಮಗೆ ಇದು ನಾಳೆ ಮರೆತು ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಊಟ ಮಾಡುವಾಗಂತೂ ವಿಷ್ಣು ಸಹಸ್ರನಾಮದಲ್ಲಿ, ನಾಳೆಗೆ ಮರೆತು ಹೋದರೂ ಇವತ್ತು ರಾತ್ರಿ ಆದರೂ ಸ್ವಲ್ಪ ನೆನಪಿರ್ಬೋದು. ಭೋಜನಂ ಅನ್ನುವ ಶಬ್ದಕ್ಕೆ ಹೀಗೆ ವ್ಯಾಖ್ಯಾನಿಸಿದ್ದಾರೆ. ಇನ್ನೊಂದು ಸಿದ್ಧಿಹಿ ಅಂತ ಮತ್ತೊಂದು ಶಬ್ದ ಇದೆ. ಸಿದ್ಧಿಹಿ ಅನ್ನುವ ಶಬ್ದಕ್ಕೆ ಏನು ಅರ್ಥ ಹೇಳುವುದು? ಅವನೇ ಸಿದ್ಧಿ ಅಂತ ಹೇಳುವುದಾ? ವಾದಿರಾಜ ತೀರ್ಥರು ಹೇಳಿದರು ಸ್ನೇಹ ಬಂಧನ ವಾನ್ ಅಂತ. ಇಷ್ಟೇ, ಅದೊಂದು 4-5 ಅಕ್ಷರಗಳಲ್ಲಿ ಅದಕ್ಕೊಂದು ವ್ಯಾಖ್ಯಾನ. ಸಂಸ್ಕೃತದಲ್ಲಿ ಒಂದು ಸ್ನೇಹ ಅಂತ ಧಾತು ಇದೆ. ಅದರ ಅರ್ಥ ಬಂಧನೆ ಅಂತ, ಬಂಧನ ಅನ್ನೋದು.
ಶಿನ್ಯ ಬಂಧನೆ ಅಂತ ಮತ್ತೊಂದು ಧಾತು ಇದೆ, ಅದಕ್ಕೂ ಅರ್ಥ ಕಟ್ಟುವುದು ಅಂತ. ದೇವರು ಕಟ್ಟಿಸಿಕೊಳ್ತಾನೆ, ಆದ್ದರಿಂದ ಅವನಿಗೆ ಸಿದ್ಧಿ ಅಂತ ಹೆಸರು. ಒಂದು ತಿನ್ನು ಪ್ರತ್ಯಯ ಬಂದು ಆಗುವ ರೂಪ ಅದು. ವ್ಯಾಕರಣದ ಪ್ರಕಾರ ಆ ಅರ್ಥದಲ್ಲಿ ಆ ರೂಪದ ನಿಷ್ಪತ್ತಿ ಆಗ್ತದೆ. ವಾದಿರಾಜ ತೀರ್ಥರು ಅದ್ಭುತ ವ್ಯಾಕರಣ ತಜ್ಞರು. ನಾವು ರಾಘವೇಂದ್ರ ತೀರ್ಥರನ್ನು ಅಲ್ಲಿ ಹೇಳ್ತೇವೆ, ಎಷ್ಟು ವ್ಯಾಕರಣ ಬರೆದಿದ್ದಾರೆ ಗೊತ್ತು ಅಂತ. ವಾದಿರಾಜ ತೀರ್ಥರ ವ್ಯಾಕರಣ ಪಾಂಡಿತ್ಯ ಅರ್ಥ ಆಗಬೇಕು ಅಂತಾದರೆ ನಾವು ಈ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನಕ್ಕೆ ಅಥವಾ ಲಕ್ಷಾಲಂಕಾರಕ್ಕೆ ಬರಬೇಕು. ಎಲ್ಲಿ ಯಾವ ಶಾಸ್ತ್ರವನ್ನು ನೋಡಬೇಕು ಅಲ್ಲಿ ನಾವು ಅದನ್ನು ಹುಡುಕಬೇಕು. ನಮ್ಮ ಹನುಮಂತ ದೇವರು ಸೀತಾಮಾತೆಯನ್ನು ಹುಡುಕುವುದಕ್ಕೋಸ್ಕರ ಲಂಕೆಯಲ್ಲಿ ಹೋಗಿ ಇಳಿದವರು ಅಲ್ಲಿ ರಾವಣನ ಅಂತಃಪುರದಲ್ಲೆಲ್ಲ ಚಲ್ಲಾಪಿಲ್ಲಿಯಾದ ಬಟ್ಟೆಯಲ್ಲಿ ಮಲಗಿದ್ದ ಹೆಂಗಸರಲ್ಲೆಲ್ಲ ಹುಡುಕಿ ಸೀತೆಯಲ್ಲಿದ್ದಾಳೆ ಅಂತ ನೋಡ್ತಾ ಹೋಗ್ತಾರೆ. ಹೋದ ಮೇಲೆ ಕೊನೆಗೆ ಅಲ್ಲಿ ಸೀತೆ ಕಾಣದೇ ಇದ್ದಾಗ ಹೊರಗೆ ಬಂದು ಕೂತ್ಕೊಂಡು, ನಾನು ಏನೇನನ್ನು ನೋಡಿದೆ ಅಲ್ವ ಈ ರಾತ್ರಿಯಲ್ಲಿ, ತಪ್ಪಾಯಿತೋ ಏನೋ, ಈ ಬ್ರಹ್ಮಚರ್ಯಕ್ಕೆ ತೊಂದರೆ ಆಯಿತೋ ಏನೋ ಅಂತ ಒಂದು ಆಲೋಚನೆ ಮಾಡ್ತಾರಂತೆ. ಮಾಡಿ ಆಮೇಲೆ ಹೇಳ್ತಾರೆ ಹನುಮಂತ ದೇವರು, ಅಲ್ಲ, ಹೆಣ್ಣನ್ನು ಸೀತೆಯನ್ನು ಹುಡುಕಬೇಕಾದ್ರೆ ಈ ಹೆಂಗಸರ ಮಧ್ಯೆ ಹುಡುಕದೆ ಮತ್ತೆ ಎಲ್ಲಿ ಹುಡುಕಬೇಕು? ನನ್ನ ಮನಸ್ಸಿಗೂ ಚೂರೇ ಚೂರು ವಿಕೃತ ಆಗಲಿಲ್ಲ ಅಲ್ವಾ, ಆದ್ದರಿಂದ ಬ್ರಹ್ಮಚರ್ಯ ಇದೆ ಅಂತ ಅರ್ಥ. ರಾಮಾಯಣ ಮಹಾ ಅಂತ ಕೈ ಮುಗಿತಾರಂತೆ. ಇದನ್ನು ವಾಲ್ಮೀಕಿಗಳು ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾರೆ. ಯಾವುದನ್ನು ಎಲ್ಲಿ ಹುಡುಕಬೇಕೋ ಅಲ್ಲಿ ಹುಡುಕಬೇಕು ಅಂತ. ವ್ಯಾಕರಣದ ಪ್ರಭುತ್ವವನ್ನು ನಾವಿಲ್ಲಿ ಕಾಣಬೇಕು. ಸ್ನೇಹ ಅನ್ನೋ ಧಾತು ಮತ್ತು ಶಿನ್ಯು ಅನ್ನುವ ಧಾತು ಅದನ್ನು ತೆಗೊಂಡು ಸಿದ್ಧಿ ಶಬ್ದದ ನಿಷ್ಪತ್ತಿ ಮಾಡ್ತಾರೆ. ಆ ಅಕ್ಷರ ಯಾಕೆ ಹೋಗ್ತದೆ, ಯಾವ ಪ್ರತ್ಯಯ ಬಂತು, ಹೇಗೆ ಹೋಯಿತು? ಸಿದ್ಧಿ ಅಂದರೆ ಬಂಧನ ಮಾಡಿಸಿಕೊಳ್ಳುವವ. ಅಂದರೆ ಬಂಧನ ಮಾಡಿಸಿಕೊಳ್ಳುವುದಂದರೆ ಎರಡು ಅರ್ಥ ಆಗ್ತದೆ. ತನಗೆ ತಾನು ಕಟ್ಟಿಸಿಕೊಳ್ಳುವವ. ಯಶೋದೆಗೆ ಸಾಧ್ಯ ಆಗಲಿಲ್ಲ ಅಲ್ವ ಕೃಷ್ಣನನ್ನು ಕಟ್ಟುವುದಕ್ಕೆ. ಕೊನೆಗೇನೋ ಹಗ್ಗ ಹಿಡ್ಕೊಂಡು ಕಷ್ಟಪಟ್ಟು, ಅದು ಕೂಡ ಒರಳಿನ ಮೇಲೆ ಹಗ್ಗ ಹಾಕಿ ಕಟ್ಟಲಿಕ್ಕೆ ಅಂತ ಹೋದರೆ 2 ಅಂಗುಲ ಕಡಿಮೆ ಆಯ್ತಂತೆ. ಜಂಗುಲೋನಂ ಅಭೂತು ತೇನ ಸಂದಧೇ ಅನ್ಯಚ್ಚ ಗೋಪಿಕಾ. 2 ಅಂಗುಲ ಕಡಿಮೆ ಆಯಿತು ಅಂತ ಮತ್ತೊಂದು ಹಗ್ಗ ತರುವಲ್ಲಿ ತನಕ ಮಗು ಓಡಿದರೆ ಜಾಗ್ರತೆ ಅಂತ ಮಗುವಿಗೆ ಹೇಳಿದರು. ಅಮ್ಮ ಇಲ್ಲೇ ಇರ್ತೇನೆ, ಬೇಗ ತಗೊಂಡು ಬಾ ಅಂತ. ಈ ತಾಯಿ ಹಗ್ಗ ತಂದು ಈ ಹಗ್ಗಕ್ಕೆ ಜೋಡಿಸಿ ಸುತ್ತು ತಂದಾಗ ಮತ್ತೆ 2 ಅಂಗುಲ ಕಡಿಮೆ ಆಯ್ತಂತೆ. ಅಕ್ಕಪಕ್ಕದವರೆಲ್ಲ ಹಗ್ಗ ದಾನ ಮಾಡಿದರು. ಅಮಾವಾಸ್ಯೆಯ ಮರುದಿವಸ ಹಗ್ಗ ದಾನ ಮಾಡಿದರೆ ಒಳ್ಳೆಯದು ಅಂತ. ಅಷ್ಟೂ ಹಗ್ಗಗಳನ್ನು ಸೇರಿಸಿದರೂ ಕೂಡ ಕಟ್ಟಲಿಕ್ಕೆ ಆಗಲಿಲ್ಲ ತಾಯಿಗೆ. ಕೊನೆಗೆ ಆ ತಾಯಿಯ ಫಚೀತಿಯನ್ನು ನೋಡಿ ಈ ಮಗು ತಾನೇ ಹೊಟ್ಟೆ ಚಿಕ್ಕದು ಮಾಡಿಕೊಂಡು 1 ಗಂಟು ಹಾಕಿದ ಮೇಲೆ ಇನ್ನೊಂದು ಗಂಟು ಹಾಕಮ್ಮ ಅಂತ ಅವಳು ಗಂಟು ಹಾಕಿ ಹೀಗೆ ಬಿರಿದು ನೋಡ್ತಾಳೆ. ಆಗ ಹೆಂಗಸರೆಲ್ಲ ಚಪ್ಪಾಳೆ ತಡ್ತಾರೆ. ಇಲ್ಲಿ ಹೋದರೆ ಮರುದಿವಸ ಬೈತಾ ಇದ್ರು, ಒಂದು ಮಗುವನ್ನು ಕಟ್ಟಲಿಕ್ಕೆ ಆಗಲಿಲ್ಲ ಈ ತಾಯಿಗೆ ಅಂತ. ಅಂತೂ ಅವತ್ತು ಆ ತಾಯಿ ಬದುಕಿದ್ದು ಆ ಕ್ರಮದಲ್ಲಿ. ತಾನು ಯಾರ ಬಂಧನಕ್ಕೂ ಸಿಗುವವ ಅಲ್ಲ, ಆದರೆ ತನ್ನನ್ನು ತಾನೇ ಭಕ್ತರ ಜೊತೆಗೆ ಬಂಧನ ಮಾಡಿಸಿಕೊಳ್ಳುವವ. ಭಕ್ತರಿಗೆ ದೇವರು ಅಂಟಿಕೊಳ್ಳುವುದಲ್ಲ, ಭಕ್ತರು ದೇವರಿಗೆ ಅಂಟಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು. ಭಕ್ತ ದೇವರ ಕಡೆಗೆ 1 ಹೆಜ್ಜೆ ಇಟ್ಟರೆ ಭಗವಂತ ಭಕ್ತನ ಕಡೆಗೆ 10 ಹೆಜ್ಜೆ ಇಡ್ತಾನೆ. ಇದು ದೇವರ ಕ್ರಮ. ಇಲ್ಲಿ ವಿನಯ ಅಂತ ಒಂದು ಶಬ್ದ ಬರ್ತದೆ. ವಿನಯ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನ ಏನು ಗೊತ್ತೋ? ಭಕ್ತರ ಕಡೆಗೆ ಬಾಗಿ ಅಪ್ಪಿಕೊಳ್ಳುವವ. ಇದು ವಿನಯ ಶಬ್ದದ ಅರ್ಥ. ವಿಶೇಷೇಣ ನಯತಿ, ವಿನಯತಿ, ವಿನಯತಿ ಭಕ್ತಾನು ಪ್ರತಿ. ತಾನು ಭಕ್ತರ ಕಡೆಗೆ ವಿನಯನ ಮಾಡುವುದರಿಂದ, ಬಗ್ಗುವುದರಿಂದ ಭಗವಂತನಿಗೆ ವಿನಯೋ ನಯ. ವಿನಯ ಅನ್ನೋದು ವಿಷ್ಣು ಸಹಸ್ರನಾಮದ ಒಂದು ಶಬ್ದ. ಅಂದರೆ ದೇವರು ದೂರ ಇರ್ತಾನೆ, ಭಕ್ತ ತುಂಬ ದೂರದಲ್ಲಿರ್ತಾನೆ, ಅವನು ದೇವರ ಕಡೆಗೆ ಬಗ್ಗಬೇಕು. ನಮ್ಮ ಕೈಯಲ್ಲಿ ಒಂದು ಶಾಸ್ತ್ರ ಓದುವುದಾದರೆ ಹಾಗೆ ಅಲ್ವ ಓದುವುದು. ಇದಕ್ಕೆ ತರ್ಜನಿ ಅಂತ ಹೆಸರು. ತರ್ಜನ ಅಂದರೆ ಇನ್ನೊಬ್ಬರನ್ನು ಬೈಯುವುದಕ್ಕೆ ಉಪಯೋಗಿಸುವಂಥದ್ದು ಅಂತ. ಅದು ಜೀವನನ್ನು ಪ್ರತಿನಿಧಿಸ್ತದೆ. ಅವನು ದೇವರಿಗಿಂತ ಯಾವತ್ತೂ ದೂರವೇ ಇರುವುದು. ಕೈ ಅಂದರೆ ಹೀಗೆ, ಅದು ಕಾಂಗ್ರೆಸ್ ಪಕ್ಷದ್ದಾದರೂ ಹೀಗೆ ಇರುವುದು, ಅದು ಹೀಗಿಲ್ಲ, ಅದು ಇರುವುದು ಹಾಗೆ. ಇದು ದೂರ, ದೇವರು ದೂರ, ಭಕ್ತ ದೂರ ಅನ್ನೋದೇ ದೇವರ ಸ್ಥಿತಿ. ಯಾಕೆ ದೇವರು ಭಕ್ತನಿಗಿಂತ ದೂರ ಇದ್ದಾನೆ ಅಥವಾ ಭಕ್ತ ದೇವರಿಗಿಂತ ದೂರ ಯಾಕಿದ್ದಾನೆ? ಅವನ ಪಕ್ಕದಲ್ಲಿ 3 ಜನ ಇರುವುದು ಅದಕ್ಕೆ ಕಾರಣಂತೆ. ಆ 3 ಜನ ಯಾರು? ಕಾಮ ಅಲ್ಲ, ಅವಿದ್ಯಾ ಕಾಮ ಕರ್ಮ ಅಂತ. ಅವಿದ್ಯೆ, ಸರಿಯಾದ ಪ್ರಜ್ಞೆ ಇಲ್ಲದೆ ಇರುವುದು. ಅದರಿಂದಾಗಿ ಅದು ಬೇಕು ಇದು ಬೇಕು ಅಂದರೆ ಸಾವಿರಾರು ಕಾಮನೆಗಳು. ಆ ಕಾಮನೆಗಳನ್ನು ಈಡೇರಿಸುವುದಕ್ಕೆ ಹಗಲು ಸಂಪಾದನೆ ಮಾಡಿದ್ದು ಸಾಕಾಗಲಿಲ್ಲ ಅಂತ ರಾತ್ರಿ ನಿದ್ದೆಗೆಟ್ಟೂ ಸಂಪಾದನೆ ಮಾಡುವುದು ಕರ್ಮ. ಈ ಅವಿದ್ಯಾ ಕಾಮ ಕರ್ಮಗಳಲ್ಲಿ ಮುಳುಗಿದ್ರಿಂದ ಜೀವ ದೇವರಿಗಿಂತ ದೂರ ಇದ್ದಾನೆ. ಆ ದೇವರ ಕಡೆಗೆ ಜೀವ ಬಗ್ಗುವುದಕ್ಕೆ ಜ್ಞಾನಮುದ್ರೆ ಅಂತ ಹೆಸರು. ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಅದು ಹಾಲು ಕರೆಯುವ ಮುದ್ರೆ. ಅದು ಜ್ಞಾನ ಮುದ್ರೆ ಅಂತ ಆಗಬೇಕಾದ್ರೆ ದೇವ ಮತ್ತು ಜೀವ ಒಂದು ಕಡೆಯಲ್ಲಿ ಬರಬೇಕು. ಆದರೆ ವಿಶೇಷ ಏನಿದೆ ಅಂದರೆ, ಜೀವ ದೇವರ ಕಡೆಗೆ ಬಗ್ಗುತ್ತಾನೆ ಅಂತಾದರೆ ಅದು ಮನುಷ್ಯನ ಕೈ ಆದರೆ ದೇವರನ್ನು ಮುಟ್ಲಿಕ್ಕೆ ಆಗುವುದಿಲ್ಲ ಅವನಿಗೆ. ಆದರೆ ವಿಶೇಷ ಅಂದರೆ ಅದು ಬಗ್ಗಿದ ಕೂಡಲೇ ಇದು ಹೋಗಿ ಅದನ್ನು ಹಿಡ್ಕೊಳ್ತದೆ. ಅಂಗುಷ್ಠ ದೇವರ ಪ್ರತೀಕ.
ದೇವರ ಕಡೆಗೆ ಬಗ್ಗುವ ಜೀವನನ್ನು ಹೋಗಿ ಹಿಡಿದುಕೊಳ್ಳುವವ ದೇವರು. ಆದ್ದರಿಂದ ಬಗ್ಗುವ ಜೀವನ ಕಡೆಗೆ ಬಗ್ಗುತ್ತಾನೆ ಅನ್ನುವ ಕಾರಣದಿಂದ ದೇವರಿಗೆ ವಿನಯ ಅಂತ ಹೆಸರು. ಹೀಗೆ ತಾನು ಭಕ್ತನನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವವ, ತನ್ನಲ್ಲಿ ಅಂಟಿಸಿಕೊಳ್ಳುವವ. ಸಿದ್ಧಿ ಅನ್ನುವ ಶಬ್ದಕ್ಕೆ ಆ ಅರ್ಥವನ್ನು ವಾದಿರಾಜ ತೀರ್ಥರು ಹೇಳ್ತಾರೆ. ಭಕ್ತ ಬಂಧನ ವಾನ್ ಅಂತ. ಭಕ್ತರನ್ನು ತನ್ನಲ್ಲಿ ತಾನು ಅಂಟಿಸಿಕೊಳ್ಳತಕ್ಕಂತಹ ವ್ಯಕ್ತಿತ್ವ. ಇನ್ನು ಕೆಲವು ಶಬ್ದಗಳು ಒಂದು ಪಾಠಾಂತರ ನಾನು ನೋಡಿದೆ. ನಾವು ಈಗ ಪಾಠ ಮಾಡ್ತಕ್ಕಂಥ ವಿಷ್ಣು ಸಹಸ್ರನಾಮಕ್ಕೂ ಶ್ರೀಮದ್ ವಾದಿರಾಜ ತೀರ್ಥರು ಕೊಟ್ಟ ವಿಷ್ಣು ಸಹಸ್ರನಾಮದಲ್ಲೂ ಒಂದು ಪಾಠಾಂತರ ಇದೆ. ನಾವು ಹೇಳುವ ಶಬ್ದ ವೃದ್ಧ ಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶು ಹೀಗಿದೆ. ವೃದ್ಧ ಸ್ಪಷ್ಟಾಕ್ಷರ ಅಂತಿದೆ. ಭಗವಂತ ವೃದ್ಧ, ಪರಮ ವೃದ್ಧಿಯುಳ್ಳವ, ಸಮೃದ್ಧಿಯುಳ್ಳವ. ಅಷ್ಟೇ ಅಲ್ಲ, ಸ್ಪಷ್ಟಾಕ್ಷರ ಮಂತ್ರ. ಆದರೆ ವಾದಿರಾಜ ತೀರ್ಥರ ಪಾಠ ಬೇರೆ ಇದೆ. ವೃದ್ಧ ಸ್ಪಷ್ಟಾಕ್ಷರೋ ಮಂತ್ರ. ಅವರು ಅಷ್ಟಾಕ್ಷರ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಷ್ಟಾಕ್ಷರ ಓಂ ನಮೋ ನಾರಾಯಣಾಯೇತಿ ಅಷ್ಟೌ ಅಕ್ಷರಾಣಿ ಯಸ್ಯ ಸಹ ಅಷ್ಟಾಕ್ಷರ ಅಂತ ಅಷ್ಟಾಕ್ಷರ ಶಬ್ದದ ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ವೃದ್ಧ ಸ್ಪಷ್ಟಾಕ್ಷರೋ ಮಂತ್ರ. ವಿಷ್ಣು ಸಹಸ್ರನಾಮದಲ್ಲಿ ಪಾಠಾಂತರ ಇಲ್ಲ ಅಂತಲ್ಲ, ಅನೇಕ ಪಾಠಾಂತರಗಳಿದ್ದಾವೆ. ಆದರೆ ಸಾಮಾನ್ಯ ದಕ್ಷಿಣ ಭಾರತದಲ್ಲಿ ಒಂದೇ ರೀತಿಯ ಪಾಠ ಈ ವಿಷ್ಣು ಸಹಸ್ರನಾಮದಲ್ಲಿದೆ ಅನ್ನೋದು ಒಂದು ವಿಶೇಷ. ಇಷ್ಟೇ ವ್ಯತ್ಯಾಸ ಇದೆ. ಏನು? ವಿಶ್ವಂ ವಿಷ್ಣುರು ವಷಡ್ಕಾರ ಅಂತ ಸುರ ಆದರೆ ಅದನ್ನು ನಾಮಾವಳಿ ರೂಪದಲ್ಲಿ ದೇವರಿಗೆ ಅರ್ಚನೆ ಮಾಡುವಾಗ ಓಂ ವಿಶ್ವಾಯ ನಮಃ ಓಂ ಅಂತ ನಾವು ಹೇಳಿದರೆ, ಕೆಲವು ಕಡೆಯಲ್ಲಿ ವಿಶ್ವಸ್ಮೈ ನಮಃ ಅಂತಕ್ಕಂಥ ಪ್ರಯೋಗ ಇದೆ. ಈ ವಿಶ್ವಾಯ ವಿಶ್ವಸ್ಮೈ ಅನ್ನುವ ವ್ಯತ್ಯಾಸ. ನಾವು ಕಾಯ ನಮಃ ಅಂತ ಹೇಳಿದರೆ ಅಲ್ಲಿ ಕಸ್ಮೈ ನಮಃ ಅಂತ ಬೇರೆಯವರು ಹೇಳುವಂಥ ಒಂದು ವ್ಯವಸ್ಥೆ ಇದೆ. ಇದೇನು ಮಹಾಬಾಧಕ ಅಲ್ಲ. ಯಾಕಂದರೆ ಸರ್ವನಾಮ ಶಬ್ದ ಅಂತ ಅದಕ್ಕೆ ಹೆಸರು. ವಿಶ್ವ ಅನ್ನೋದು ಒಂದು ಸರ್ವನಾಮ ಶಬ್ದ. ಸರ್ವನಾಮ ಅಂದರೆ ಏನು? ಎಲ್ಲರನ್ನೂ ಹೇಳುವ ಶಬ್ದ ಅಂತ ಅರ್ಥ. ಎಲ್ಲರನ್ನೂ ವಿಶ್ವ ಅನ್ನೋ ಶಬ್ದದಿಂದ ಕರೆದರೆ ವಿಶ್ವೇ ಜನಾಃ ಅತ್ರ ಸಂತಿ, ಎಲ್ಲ ಜನರು ಇದ್ದಾರೆ ಅಂತ ಎಲ್ಲರನ್ನೂ ಹೇಳುವ ಶಬ್ದವನ್ನು ಬಳಸಿದರೆ ಅದು ಸರ್ವನಾಮ ಆಗ್ತದೆ. ವಿಶ್ವಸ್ಮೈ ನಮಃ ಅಂತಲೇ ಹೇಳಬೇಕಾಗ, ಸರ್ವಸ್ಮೈ ಅಂತ ಹೇಳಿದಾಗೆ ಹೇಳಬೇಕು. ಆದರೆ ದೇವರ ನಾಮ ಆದರೆ ಸಂಯೋಪಸರ್ಜನೀಭೂತಾಸ್ತು ನ ಸರ್ವಾದಯ ಅಂತ ವ್ಯಾಕರಣದಲ್ಲಿ ಒಂದು ನಿಯಮ. ಒಂದು ದೇವರ ಹೆಸರು ಅಂತ ವ್ಯವಹಾರ ಮಾಡುವಾಗ ಅದು ಸರ್ವನಾಮದ ವ್ಯವಸ್ಥೆ ಅದರಲ್ಲಿಲ್ಲ. ಆವಾಗ ರಾಮಾಯ ನಮಃ ಅಂತ ಹೇಳಿದ ಹಾಗೆ ವಿಶ್ವಾಯ ನಮಃ ಅಂತ ನಾವು ಹೇಳಬೇಕು. ಇದೊಂದು ವ್ಯವಸ್ಥೆ. ಆ ದೃಷ್ಟಿಯಿಂದ ನಾವು ವಿಶ್ವಾಯ ನಮಃ ಅಂತ ಹೇಳ್ತೇವೆ. ಹಾಗೆಂತೇಳಿ ವಿಶ್ವಸ್ಮೈ ನಮಃ ಅಂತ ಹೇಳಬಾರ್ದು ಅಂತಿಲ್ಲ. ಕಸ್ಮೈ ನಮಃ ಅಂತ ದೇವರನ್ನು ಹೇಳಬಾರ್ದು ಅಂತಿಲ್ಲ. ಕಸ್ಮೈ ದೇವಾಯ. ಋಗ್ವೇದದಲ್ಲಿ ಭಗವಂತನನ್ನು ಸರ್ವನಾಮ ಶಬ್ದದಿಂದ ಕರೆದಂತಹ ಅನೇಕ ಪ್ರಕರಣಗಳಿದ್ದಾವೆ. ಶ್ರೀಮನ್ ಮಧ್ವಾಚಾರ್ಯರಾಗಲಿ ಶ್ರೀ ವಾದಿರಾಜ ತೀರ್ಥರಾಗಲಿ ನೀವು ವಿಶ್ವಸ್ಮೈ ನಮಃ ಅಂತ ಹೇಳಿದರೆ ತಪ್ಪು ಅಂತ ಎಲ್ಲೂ ಹೇಳಲಿಲ್ಲ. ಅಂದರೆ ವಿಶ್ವಸ್ಮೈ ನಮಃ ಅಂತ ದೇವರನ್ನು ಹೇಳ್ಬೋದು. ಓಂ ಕಿಮೇ ನಮಃ ಅಂತ ಹೇಳುವುದರ ಮೊದಲು ಕಸ್ಮೈ ನಮಃ ಅಂತ ಹೇಳಿದರೆ ತಪ್ಪಲ್ಲ. ಆದ್ದರಿಂದ ಈ ರೀತಿಯ ಪಾಠ ವ್ಯತ್ಯಾಸ ನಮ್ಮಲ್ಲೇ ಇದ್ದರೂ ಕೂಡ ಅದೇನು ವಿಶೇಷ ಬಾಧಕಗಳಲ್ಲ. ಆದರೆ ಹೀಗೆ ತಿಳ್ಕೊಂಡ್ರೆ ತಪ್ಪು. ವಿಶ್ವಸ್ಮೈ ನಮಃ ಅಂದರೆ ಎಲ್ಲವೂ ಆಗಿರುವ ದೇವರಿಗೆ ನಮಸ್ಕಾರ ಅಂತ ಹೀಗೆ ಹೇಳಿದರೆ ತಪ್ಪಾಗ್ತದೆ. ವಿಶ್ವ ಅಂದರೆ ದೇವರ ಹೆಸರು. ಆ ಹೆಸರು ಬರುವುದಕ್ಕೆ ಅನೇಕ ಕಾರಣಗಳುಂಟು. ಅದು ಇಡೀ ವಿಶ್ವವೇ ಅವನಾಗಿದ್ದಾನೆ, ಆದ್ದರಿಂದ ವಿಶ್ವಸ್ಮೈ ನಮಃ ಅಂತ ಹೇಳ್ತೇವೆ ಅಂದರೆ ಈ ಅರ್ಥವನ್ನು ವಾದಿರಾಜ ತೀರ್ಥರಾಗಲಿ ಶ್ರೀಮನ್ ಮಧ್ವಾಚಾರ್ಯರಾಗಲಿ ಒಪ್ಪಿಕೊಳ್ಳುವುದಿಲ್ಲ. ಮಧ್ವಾಚಾರ್ಯರು ಸ್ಪಷ್ಟ ಹೇಳ್ತಾರೆ, ವಿಶ್ವ ಶಬ್ದಾಭಿದೋ ವಿಷ್ಣು ವಿಶ್ವಾಂತರ್ಯಾಮಿಕತ್ವತಃ ನತು ವಿಶ್ವಸ್ವರೂಪತ್ವಾತ್ ವಿಶ್ವಭಿನ್ನೋ ಯತೋ ಹರಿಹಿ. ಎಷ್ಟು ಸ್ಪಷ್ಟ! ವಿಶ್ವಶಬ್ದಾಭಿದೋ ವಿಷ್ಣು, ಸರ್ವಶಬ್ದಾಭಿದೋ ವಿಷ್ಣು. ದೇವರನ್ನು ಸರ್ವಶರ್ವ ಶಿವಸ್ಥಾಣು ಅಂತ ಸರ್ವ ಎಂಬ ಶಬ್ದ ಹೇಳ್ತದೆ, ವಿಶ್ವ ಎಂಬ ಶಬ್ದ ಹೇಳ್ತದೆ. ಸರ್ವ ವಿಶ್ವ ಎಂಬ ಶಬ್ದ ದೇವರನ್ನು ಹೇಳುವುದು ಸರ್ವವೂ ಅವನೇ ವಿಶ್ವವೆಲ್ಲವೂ ಅವನೇ ಎಂಬ ಅರ್ಥದಲ್ಲಲ್ಲ. ವಿಶ್ವಶಬ್ದಾಭಿದೋ ವಿಷ್ಣು ನತು ವಿಶ್ವಸ್ವರೂಪತಃ, ವಿಶ್ವ ಅವನಾಗಿದ್ದಾನೆ ಎಂಬುವ ಕಾರಣದಿಂದ ಅಲ್ಲ. ಮತ್ತು ವಿಶ್ವಾಂತರ್ಯಾಮಿಕತ್ವತಃ, ಅವನು ಸರ್ವಾಂತರ್ಯಾಮಿಯಾಗಿದ್ದಾನೆ, ಆದ್ದರಿಂದ ದೇವರಿಗೆ ವಿಶ್ವ ಅಂತ ಹೆಸರು. ಅಂತರ್ಯಾಮಿಯನ್ನು ಹೇಳುವ ಶಬ್ದ ಇದು ಶಬ್ದಶಾಸ್ತ್ರದ ಸಾಮಾನ್ಯ ನಿಯಮ. ಶಬ್ದಶಾಸ್ತ್ರದಲ್ಲಿ ಒಂದು ಶಬ್ದವನ್ನು ಎಲ್ಲಿ ಬಳಸಬೇಕು ಅಂತೇಳಿದರೆ, ನಾವು ಹೊರಗಿನಿಂದ ಆ ಶಬ್ದವನ್ನು ಬಳಸಿದರೂ ಆ ಶಬ್ದದ ಸಾರಭೂತವಾದ ಅರ್ಥ ಆ ಹೊರಗೆ ಅಂತಹ ಶಕ್ತಿ ಅದಕ್ಕೆ ಹೇಗೆ ಬಂದಿದೆಯೋ ಅಂತಹ ಒಳಗಿನ ಸಾರದಲ್ಲಿ ಇರ್ತದೆ. ನಾವು ಯಾವ ಶಬ್ದ, ಈಗ ಸತ್ಯನಾರಾಯಣಾಚಾರ್ಯ ಯಾರು ಅಂದರೆ ನಾನು ಹೀಗೆ ಮುಟ್ಟಿದರೆ ಪುಟ್ಟ ಮಗು ಏನು ಅನ್ಕೋತದೆ, ಓ ಈ ಬೆಳ್ಳಗಿನ ಶಾಲು ಆಚಾರ ಅನಿಸುತ್ತೆ ಅಂತ ತಿಳ್ಕೊಳ್ತದೆ. ಆದರೆ ಆ ಅರ್ಥದಲ್ಲಿ ನಾವು ಮುಟ್ಟುವುದೋ,
ಹೊರಗಿನ ವಿಷಯವನ್ನು ಮುಟ್ಟಿದ್ರು. ಹಾಗೆ ಅಂತೇಳಿ ಅದರ ಒಳಗಿನ ಚರ್ಮವೋ ಅಥವಾ ಮಾಂಸವೋ, ನಿಜವಾಗಿ ಅದರ ಒಳಗಿರುವ ಆತ್ಮವೂ ಅಲ್ಲ. ಆ ಆತ್ಮಕ್ಕೂ ಶಕ್ತಿಯನ್ನು ತುಂಬಿದ, ಆತ್ಮನ ಒಳಗೆ ತುಂಬಿದ ಅಂತರಾತ್ಮ ಸ್ವರೂಪ ಇದೆ ಅಲ್ವಾ ಪರಮಾತ್ಮ, ಅವನೇ ಆ ಶಬ್ದದ ಅರ್ಥ. ಆದ್ದರಿಂದ ತಾವಾರುಚಃ ಈ ಮಾತನ್ನು ಸ್ಪಷ್ಟವಾಗಿ ಐತರೆಯ ಭಾಷ್ಯದಲ್ಲಿ ಶ್ರೀಮನ್ ಮಧ್ವಾಚಾರ್ಯರು ಹೇಳ್ತಾರೆ. ಯಾವುದೇ ಶಬ್ದ ಅದು ಅದರ ಇವತ್ತು ಲೋಕದಲ್ಲಿ ಆ ಶಬ್ದದಿಂದ ಯಾವ ಅರ್ಥವನ್ನು ನಾವು ವ್ಯವಹರಿಸ್ತೇವೋ ಅಂತಹ ಅರ್ಥದ ಒಳಗಿರುವ ಪರಮಾತ್ಮನ ರೂಪವನ್ನು ಹೇಳ್ತದೆ. ಇಂದ್ರ ಅನ್ನುವ ಶಬ್ದ ಹೇಳಿದರೆ ಶಚೀಪತಿಯಾದಂತಹ ಇಂದ್ರನ ಒಳಗಿರುವ ಭಗವಂತನ ಪರಮೇಶ್ವರ್ಯ ಸಂಪನ್ನ ಸ್ವರೂಪವನ್ನು, ಇಂದ್ರನಿಗೆ ದೇವಲೋಕದ ಐಶ್ವರ್ಯವನ್ನು ಕೊಟ್ಟಂತಹ ಸ್ವರೂಪವನ್ನು ಹೇಳ್ತದೆ. ಅಗ್ನಿ ಅಂತ ಹೇಳಿದರೆ ಇವತ್ತು ಬೆಂಕಿಯನ್ನು ಉರಿಯುವುದಕ್ಕೆ ಶಕ್ತಿಯನ್ನು ಕೊಟ್ಟ ಯಾವ ಅಗ್ನಿ ಪುರುಷ ಇದ್ದಾನೆ ಅವನಿಗೂ ಉರಿಯುವ ಶಕ್ತಿಯನ್ನು ಕೊಟ್ಟ ಪ್ರಾಣಾಗ್ನಿ, ಆ ಪ್ರಾಣಾಗ್ನಿಯ ಒಳಗೆ ತುಂಬಿದಂತಹ ಭಗವಂತನನ್ನು ಅಗ್ನಿ ಶಬ್ದ ಹೇಳ್ತದೆ. ಹೀಗೆ ಎಲ್ಲದರ ಒಳಗಿರುವ ದೇವರು. ವಿಶ್ವ ಅಂದರೆ ಹಾಗೆ. ಸಾಮಾನ್ಯ ಕಥೆ ಹೇಳುವುದು ಅಂತುಂಟು. ತುಂಬ ನಿದ್ದೆ ಬರಲಿಕ್ಕೆ ಶುರು ಆದಾಗ ಕುರ್ಚಿ ಬೀಳ್ತದೆ ಅಂತಾದಾಗ ಕಥೆ ಹೇಳುವ ಕ್ರಮ ಉಂಟು. ಏನಂದರೆ ಒಂದು ಮಗುವಿಗೆ ಹೇಳ್ತಾರೆ, ಮಗು ಮನೆಯ ಮುಂದೆ ಒಂದು ತೆಂಗಿನ ಮರ ನೆಟ್ಟಿದ್ದಾರೆ, ಅದು 18 ತಿಂಗಳ ಮರ ಅಂತ ಅದಕ್ಕೆ ಹೆಸರು. ಅದೆಲ್ಲ ಆಧುನಿಕವಾದ ವಿಶೇಷವಾದ ಮರಗಳೆಲ್ಲ ಬಂದಿದ್ದು. 18 ತಿಂಗಳಲ್ಲಿ ಇದು 18 ತೆಂಗಿನಕಾಯಿ ಕೊಡ್ತದೆ ಅಂತ ಇಂಥದ್ದೆಲ್ಲ ಅದಕ್ಕೆ ಜಾಹೀರಾತು ನೀವು ನೋಡ್ತೀರಿ. ಆ ಮರ ಒಂದಷ್ಟು ಎತ್ತರಕ್ಕೆ ಬಂತು. ಅದರಲ್ಲಿ ಏನೋ ಹಳದಿ ಹಣ್ಣುಗಳ, ಅದು ಇಷ್ಟಿಷ್ಟು ದೊಡ್ಡ ಹಣ್ಣು. ಮಗುವಿಗೆ ಭಾರಿ ಕುತೂಹಲ, ಏನಿದು ಇಷ್ಟಿಷ್ಟು ದೊಡ್ಡದು ಅಂತ. ಆಮೇಲೆ ಒಂದು ಬಿತ್ತು. ಬಿದ್ದ ಕೂಡಲೇ ಅಮ್ಮನ ಹತ್ರ ಹೋಗಿ ಅದರಿಂದ ಬಿತ್ತು ಅಂತ ಹೇಳಿತು ಮಗು. ಅಮ್ಮ ಓಡಿ ಬಂದು ನೋಡ್ತಾಳೆ, ನೋಡಿದರೆ ತೆಂಗಿನಕಾಯಿ ಬಿದ್ದಿದೆ. ಖುಷಿಯಾಯಿತು. ಅದು ಮಗು ತೆಂಗಿನಕಾಯಿ ಅಂತ ಹೇಳಿಲ್ವ. ಮಗುವಿಗೆ ತೆಂಗಿನಕಾಯಿ ಹಿಡ್ಕೊಂಡದ್ದು ತಲೆ ಮೇಲೆ ಹೊತ್ತುಕೊಂಡು ದೇವರ ಉತ್ಸವ ಮಾಡಿದ ಹಾಗೆ ದೇವರ ಕೊನೆಗೆ ತಗೊಂಡು ಬರ್ತದೆ ಮಗು. ತೆಂಗಿನಕಾಯಿಯನ್ನು ತಂದಂತಹ ಮಗುವಿನ ಕೈಯಿಂದ ಅದನ್ನು ತಗೊಂಡು ಈ ತಾಯಿ ಅದನ್ನು ಸಿಪ್ಪೆ ತೆಗೆದು, ಹಿಂದಿನ ತಾಯಂದಿರೆಲ್ಲ ಸಿಪ್ಪೆ ತೆಗಿತಾ ಇದ್ರು, ಈಗ ಗಂಡದ್ದಿರದ್ದೇ ಹಣ ಬರಹ ತೆಗಿಲೇಬೇಕು ಅವರು. ಈಗ ತೆಂಗಿನಕಾಯಿಯ ಸಿಪ್ಪೆ ತೆಗೆದ್ರು, ಎತ್ತಿ ಆ ಕಡೆ ಬಿಸಾಡಿದ್ರು. ಈ ಮಗುವಿಗೆ ಕಣ್ಣಲ್ಲಿ ನೀರು. ತೆಂಗಿನಕಾಯಿಯನ್ನು ಅಮ್ಮ ಬಿಸಾಡಿದ್ಲು, ಯಾಕಂದರೆ ಅವಳು ಹೇಳಿದ್ದು ಸಿಪ್ಪೆಯನ್ನಲ್ವ ತೆಂಗಿನಕಾಯಿ ಅಂತ. ಈಗ ಅಮ್ಮ ಹೇಳ್ತಾಳೆ, ಮಗು ಅದು ಸಿಪ್ಪೆ, ಇದು ಕಾಯಿ ಅಂತ. ಮಗುವಿಗೆ ನಿಜವಾಗಿ ತಲೆಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬಂದಿದೆ. ಇರಲಿ, ಅಮ್ಮ ಕೆಲವು ಸಲ ತಪ್ಪಿ ಮಾತಾಡೋದಿರ್ಬೋದು ಅಂತ ಅಂದ್ಕೊಂಡಿತು ಮಗು. ಈ ತಾಯಿ ಇನ್ನೇನು ಮಾಡಿದ್ಲು, ಅದನ್ನು ಒಡೆದು ನೀರು ಆ ಕಡೆ ಹರಿದು ಹೋಯಿತು. ಈ ಕಾಯಿಯನ್ನು ತುರಿತಾಳೆ, ತುರಿದು ಗೆರಟೆಯನ್ನು ಬಿಸಾಡ್ತಾಳೆ. ಮಗುವಿಗೆ ಮತ್ತೆ ಬೇಸರ ಆಗ್ತದೆ, ಅಮ್ಮ ತೆಂಗಿನಕಾಯಿ ಹಾಕಿ ಬಿಸಾಡಿದ್ದು, ಅದು ಗೆರಟೆ ಮಗು, ಇದು ಕಾಯಿ. ಹಾಗಾದರೆ ಇದೇನೋ ಸ್ವಲ್ಪ ವಿಚಿತ್ರ ಸ್ವಭಾವ ಅಮ್ಮನದ್ದು ಅಂತ ಅರ್ಥ ಆಯಿತು ಮಗುವಿಗೆ. ಸುಮ್ಮನಿತ್ತು. ಇವಳು ಅದನ್ನು ತಗೊಂಡು ಆಮೇಲೆ ಕಲ್ಲಿಗೆ ಹಾಕಿ ರುಬ್ಬಿ ರಸ ತೆಗೆದು ಹಾಲು, ಯಾಕಂದರೆ ಮೊದಲ ತೆಂಗಿನಕಾಯಿ ಅಂದರೆ ದೇವರಿಗೆ ನೈವೇದ್ಯ ಮಾಡದೆ ಉಪಯೋಗಿಸುವ ಹಾಗಿಲ್ಲ, ಮೊದಲ ಕಾಯಿ ಅದು. ಅದನ್ನು ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು. ಹಾಲು ತೆಗೆದು ಹಿಂಡಿಯನ್ನು ಆ ಕಡೆ ಬಿಸಾಡಿದ್ಲು. ಮಗು ಮತ್ತೆ ಬೇಸರ, ಅದು ಹಿಂಡಿ ಅಂತೆ, ಇದು ತೆಂಗಿನಕಾಯಿ ಅಂತೆ. ಹಾಗಾದರೆ ತೆಂಗಿನಕಾಯಿ ಅಂದರೆ ಏನು ಅಂತ ಈಗ ಪ್ರಶ್ನೆ. ನಾವು ಸಿಪ್ಪೆಯನ್ನು ತೋರಿಸಿ ತೆಂಗಿನಕಾಯಿ ಅಂತ ಹೇಳಿದರೂ ಕೂಡ ಆ ಶಬ್ದದ ಪರಮಾರ್ಥ ಎಲ್ಲಿ ನಿಲ್ತದೆ ಅಂದರೆ ಅದರಲ್ಲಿ ಯಾವುದು ಸಾರವೋ, ಸಾರಾತ್ ಸಾರತರೋ ಹರಿಹಿ, ಆ ತೆಂಗಿನಕಾಯಿಯ ಸಾರದಲ್ಲೂ ಕೂಡ ಸಾರವಾಗಿ ನಿಂತಹ ಭಗವತ್ ಸ್ವರೂಪವೇ ಸರ್ವಶಬ್ದ ವಾಚ್ಯ ಅನ್ನುವುದನ್ನು ಉಪಪಾದನೆ ಮಾಡುವುದಕ್ಕಿರುವ ದೃಷ್ಟಾಂತಗಳು. ಹಾಗಾದರೆ ಸರ್ವಶಬ್ದ ವಾಚ್ಯನಾದಂತಹ ಭಗವಂತನೇ ವಿಶ್ವಶಬ್ದಾಭಿಧೋ ವಿಷ್ಣು ವಿಶ್ವಾಂತರ್ಯಾಮಿ ಕತ್ವತಃ. ಇಡೀ ವಿಶ್ವಕ್ಕೆ ಇವತ್ತು ಗಟ್ಟಿಯಾಗಿ ನೆಲೆ ನಿಲ್ಲುವ ಶಕ್ತಿ ಬಂದದ್ದೇ ಅದರ ಅಂತರ್ಯಾಮಿಯಾಗಿ ನಿಂತಹ ಭಗವಂತನ ಶಕ್ತಿಯಿಂದ. ಆದ್ದರಿಂದ ಭಗವಂತ ವಿಶ್ವಂ ಅನ್ನುವ ಶಬ್ದಕ್ಕೆ ವಾದಿರಾಜರು ಮೊದಲು ಕೊಟ್ಟ ಅರ್ಥ ಇದು. ವಿಶ್ವಂ ಅಂದರೆ ವಿಶ್ವಾಂತರ್ಯಾಮಿ, ಇದು ಮೊದಲ ಅರ್ಥ. ಎರಡನೇ ಅರ್ಥ ನೋಡಿ ಹೇಗೆ ಹೇಳ್ತಾರೆ, ವಿಶ್ವ ಅಂದರೆ ಗರುಡನಲ್ಲಿ ಹಾರುವವ ಅಂತ ಎರಡು ಅರ್ಥ ಹೇಳಿದರು. ಯಾಕೆ ವಿಶ್ವ ಶಬ್ದಕ್ಕೆ ಮಾತ್ರ ಜಾಸ್ತಿ ಅರ್ಥ ಹೇಳಿದ್ದು? ಯಾಕೆಂದರೆ ವಿಶ್ವ ಶಬ್ದ ಅದಕ್ಕೆಲ್ಲ ಅರ್ಥವೇ ಇಲ್ಲ ಅಂತ ಗಲಾಟೆಗೆ ಕಾರಣವಾದಂತಹ ಒಂದು ಶಬ್ದ ಅದು. ವಿಷ್ಣು ಸಹಸ್ರನಾಮಕ್ಕೆ ಒಂದೊಂದು ಶಬ್ದಕ್ಕೆ 100 ಅರ್ಥ ಅಂತ ಸುಮ್ಮನೆ ಉಪನ್ಯಾಸ ಮಾಡಿದರೆ ಸಾಕಾಗುವುದಿಲ್ಲ. ಸಾಧ್ಯ ಇದ್ದರೆ ಹೇಳಿ ನೋಡುವ ಅಂತ ಶ್ರೀಮನ್ ಮಧ್ವಾಚಾರ್ಯರ ಮುಂದೆ ಒಮ್ಮೆ ಪಯಸ್ವಿನಿ ನದಿ ತೀರದಲ್ಲಿ ಕೆಲವು ವಿದ್ವಾಂಸರು ಚಾಲೆಂಜ್ ಮಾಡಿದರು ಅಂತ ಒಂದು ಘಟನೆ ನಡೆಯುತ್ತೆ. ಆಚಾರ್ಯರು ಕೂಡ ಚಾಲೆಂಜ್ ಮಾಡಿದರು. ನಾನು ಅರ್ಥ ಹೇಳುವುದಕ್ಕೆ ತೊಂದರೆ ಇಲ್ಲ, ಆದರೆ ಹಿಂದಕ್ಕೆ ಹೇಳಬೇಕು. ಯಾಕಂದರೆ ಬೋರ್ಗಲ್ಲ ಮೇಲೆ ನೀರು ಸುರಿದ್ರೆ ಪ್ರಯೋಜನ ಇಲ್ಲ. ನಾನು ಹೇಳಿದ್ದನ್ನು ತಲೆಯಲ್ಲಿ ಇಟ್ಟುಕೊಂಡು ಅಲ್ಲಿ ರೆಕಾರ್ಡ್ ಮಾಡುವುದಕ್ಕೆ ಎಲ್ಲ ಅವಕಾಶ ಇಲ್ಲ. ತಲೆಯಲ್ಲಿ ಇಟ್ಟುಕೊಂಡು ಹಿಂದಕ್ಕೆ ಹೇಳುವುದಾದರೆ ಆಗ್ಬೋದು. ಈ ವಿದ್ವಾಂಸರು ಏನು ತಿಳ್ಕೊಂಡ್ರು, ನಮ್ಮ ಮಧ್ವಾಚಾರ್ಯರು ಜಾರಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನಾವು ಹೇಳೋಲ್ಲ ಅಂತೇವೆ, ಹಾಗಾದರೆ ನಾನು ಹೇಳೋಲ್ಲ ಅಂತಾರೆ ಅಂತ. ನಾವು ಹೇಳ್ತೇವೆ, ಏನು ತೊಂದರೆ ಇಲ್ಲ. ಆಚಾರ್ಯರು ಶುರು ಮಾಡಿಬಿಟ್ರು. 10-15 ಆಗುವಲ್ಲಿ ತನಕ ಸುಮ್ಮನಿದ್ರು, ಈಗ ನಿಲ್ಲಿಸ್ತಾರೆ ಅಂತ.
ಆಮೇಲೆ ಬೆವರು ಬರುವುದಕ್ಕೆ ಶುರುವಾಯಿತು ಅವರಿಗೆ. ಆಗ ಧನುರ್ಮಾಸ ಬೇರೆ, ಇದಲ್ಲ ಈಗದ್ದಲ್ಲ, ಧನುರ್ಮಾಸ ಬೆವರು ಬರುವುದಕ್ಕೆ ಶುರುವಾಯಿತು. ಆಗ ಪರಸ್ಪರ ಸ್ವಲ್ಪ ಆಚಾರ್ಯರ ಹತ್ರ ಸ್ವಲ್ಪ ನಿಲ್ಲಿ ಅಂತ ಹೇಳಿ ಪರಸ್ಪರ ಮೀಟಿಂಗ್ ಮಾಡಿದರು. ನಾನೊಂದು 10 ತಲೆಯಲ್ಲಿ ಇಟ್ಕೊಳ್ತೇನೆ, ನೀನು ಆಮೇಲೆ 20ರ ತನಕ, ನೀನು 30ರ ತನಕ ಅಂತ. ಅವರವರು ಈ ಸ್ತ್ರೀಯರಿಗೆ ಕ್ವಿಜ್ ಮಾಡುವಾಗ ಅವರು ವ್ಯವಸ್ಥೆ ಮಾಡಿಕೊಳ್ತಾರೆ, ನೀವು 10 ಸಂಧಿ ನೋಡಿಕೊಳ್ಳಿ, ನಾವು 12ನೇ ಸಂಧಿ ನೋಡ್ಕೋತೇವೆ ಅಂತ. ಹಾಗೆ ವ್ಯವಸ್ಥೆ ಮಾಡಿಕೊಂಡು ಕೂತ್ರಂತೆ. ಆಚಾರ್ಯರು 100 ಅರ್ಥಗಳನ್ನು ಯಾವದರ್ಥ ಶತಕಂನ ವಿಶಂಕಃ, ಯಾವ ಶಂಕೆಯೂ ಇಲ್ಲದೆ ವ್ಯಾಕರಣದ ಬಲವನ್ನು ತೋರಿಸ್ತಾ ಅರ್ಥಗಳನ್ನು ಹೇಳಿಬಿಟ್ರು. ಅಂಥ ಒಂದು ವಿಶೇಷ ಈ ವಿಶ್ವ ಶಬ್ದದಲ್ಲಿದೆ. ಆದ್ದರಿಂದ ವಿಶ್ವ ಶಬ್ದದ ಆ ವಿಶೇಷ ನಮ್ಮ ತಲೆಗೆ ಬರುವುದಕ್ಕೆ ಒಂದು ಕೆಲವು ಅರ್ಥಗಳನ್ನು ವಾದಿರಾಜ ತೀರ್ಥ ಹೇಳಿ ಆಮೇಲೆ ವಿಷ್ಣು ಶಬ್ದದಿಂದ ಮುಂದುವರಿಸಿಕೊಂಡು ಹೋಗ್ತಾರೆ. ವಿಶ್ವ ಅಂದರೆ ಗರುಡ ವಾಹನ, ಇದು ಕೂಡ ಭಾಳ ಮುಖ್ಯ ಅರ್ಥ. ಯಾಕೆಂದರೆ ನಾವು ವಿಷ್ಣು ಸಹಸ್ರನಾಮವನ್ನು ಅಧ್ಯಯನ ಮಾಡುವುದಕ್ಕೆ ಶುರು ಮಾಡುವಾಗಲೇ ನಮಗೆ ದೇವರು ದೊಡ್ಡವ ಅಂತ ಒಂದು ಅರ್ಥ ಆಗಬೇಕು. ಗರುಡನಲ್ಲಿ ಕುಳಿತು ಸಾಗಿದ್ದಾನೆ ಅಂದರೆ ನಮಗೆ ದೇವರು ದೊಡ್ಡವ ಅಂತ ಅರ್ಥ ಆಗ್ತದೆ. ಅದು ಕೂಡ ನಮಗೆ ವಾದಿರಾಜ ತೀರ್ಥರೇ ಯುಕ್ತಿ ಮಲ್ಲಿಕೆಯಲ್ಲಿ ತೋರಿಸಿಕೊಟ್ಟ ವಿಷಯ. ನೀವು ದೇವರಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವ ಅಂತ ಹುಡುಕುವುದಕ್ಕೆ ಹೆಚ್ಚು ಕಷ್ಟಪಡಬೇಕಾಗಿಲ್ಲ, ಅವರ ವಾಹನ ನೋಡಿದರೆ ಗೊತ್ತಾಗ್ತದೆ. ಜಟಕ ಬಂಡಿಯಲ್ಲಿ ಹೋಗುವವನೋ, ಹಡಗಿನಲ್ಲಿ ಹೋಗುವವನೋ, ವಿಮಾನದಲ್ಲಿ ಹೋಗುವವನೋ ಅಂತ ನೋಡಿದರೆ ಯಾರು ದೊಡ್ಡವ ಅಂತ ನಿಮ್ಗೆ ಗೊತ್ತಾಗೋದಿಲ್ವಾ? ಹಾಗೆಯೇ ನಂದಿ ವಾಹನ, ಹಂಸ ವಾಹನ, ಗರುಡ ವಾಹನ, ಗಗನದೊಳು ಸಂಚರಿಪ ಗರುಡ ವಾಹನ ತುರಗ. ಆದರೆ ಗರುಡನೇ ಅವನಿಗೆ ವಾಹನ ಅಂತಾದ ಪಕ್ಷದಲ್ಲಿ ಅವನು ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿಂಟು. ಆ ದೇವರ ಸೊಬಗಿಗೆ ಸರಿಸಾಟಿಯಾದ ಸೊಬಗು ಮತ್ತೊಬ್ಬರಲ್ಲಿಲ್ಲ. ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವ ಶಬ್ದ ವಿಶ್ವ. ಅಂದರೆ ವಿ ಅನ್ನುವ ಶಬ್ದಕ್ಕೆ ಹಕ್ಕಿ ಅಂತ ಒಂದು ಅರ್ಥ. ಈ ಸಂಸ್ಕೃತ ಓದಿದರೆ ಇದೆಲ್ಲ ಸಿಗುವ ಖುಷಿ. ವಿಪಕ್ಷಿ ಪರಮಾತ್ಮನೋ, ವಿ ಅನ್ನುವುದಕ್ಕೆ ಪಕ್ಷಿ ಅಂತ ಒಂದು ಅರ್ಥ ಇದೆ. ನಮ್ಮಲ್ಲೆಲ್ಲ ಹಳ್ಳಿಯಲ್ಲಿ ಒಗಟು ಹೇಳುವ ಕ್ರಮ ಉಂಟು. ಮಳೆಗಾಲದಲ್ಲಿ ಬೇರೆ ಏನೂ ಕೆಲಸ ಇರುವುದಿಲ್ಲ, ಮನೆಯೊಳಗೆ ಇವರೊಂದು ಒಗಟು ಹೇಳುವುದು, ಅವರೊಂದು ಒಗಟು ಹೇಳುವುದು. ಹಾಗೆ ಸಂಸ್ಕೃತದಲ್ಲಿ ಒಗಟು ಹೇಳುವ ಕಾಲ ಇತ್ತು. ಆವಾಗ ಒಂದು ಒಗಟು ಏನಂದರೆ ವಿನಾಯಕ ಪತ್ರಿಪುತ್ರ ಶತ್ರುಪುತ್ರ ವಿನಾಯಕ. ನೋಡ ಬಿಡಿಸು ಅಂತ. ಈಗ ಸಂಸ್ಕೃತದಲ್ಲಿ ಒಗಟು ಬಿಡಿಸುವ ಗಲಾಟೆಗಳು. ವಿನಾಯಕ ಪತ್ರಿಪುತ್ರ ಶತ್ರುಪುತ್ರ ವಿನಾಯಕ, ಅವ ಬಿಡಿಸಬೇಕು. ಇವ ಹೇಗೆ ಬಿಡಿಸ್ತಾನೆ? ವಿ ಅಂದರೆ ಪಕ್ಷಿ, ವಿನಾಯಕ ಅಂದರೆ ಪಕ್ಷಿನಾಯಕ, ಪಕ್ಷೀಂದ್ರ, ಪಕ್ಷೀಂದ್ರ ವೀಂದ್ರ, ವೀಂದ್ರ ಅಂದರೆ ಗರುಡ. ವಿನಾಯಕ ಪತ್ರಿ, ಪತ್ರಿ ಅಂದರೆ ಧ್ವಜ, ವಿನಾಯಕ ಪತ್ರಿ ಅಂದರೆ ಗರುಡ ಧ್ವಜ. ಗರುಡನೇ ಧ್ವಜನಾಗಿ ಉಳ್ಳವ ಅಂದರೆ ವಿಷ್ಣು. ಹಾಗಾದರೆ ಮಂಗಲಂ ಗರುಡ ಧ್ವಜ ಅಲ್ಲಿಗೆ ಬಂತು. ವಿನಾಯಕ ಪತ್ರಿ ಅಂದರೆ ವಿಷ್ಣು. ವಿನಾಯಕ ಪತ್ರಿ ಪುತ್ರ ಅಂದರೆ ವಿಷ್ಣುವಿನ ಮನಸಿಜ. ವಿಷ್ಣುವಿನ ಮನಸಿಜ ಅಂದರೆ ಕಾಮ, ವಿಷ್ಣುವಿನ ಮಗ. ಮಾರಜನಕ ಅಲ್ವ ಭಗವಂತ. ವಿನಾಯಕ ಪತ್ರಿ ಪುತ್ರ ಅಂದರೆ ಕಾಮ. ವಿನಾಯಕ ಪತ್ರಿ ಪುತ್ರ ಶತ್ರು ಅಂದರೆ ಅವನನ್ನು ಕೊಂದವ, ಅದು ರುದ್ರ. ವಿನಾಯಕ ಪತ್ರಿ ಪುತ್ರ ಶತ್ರು ಪುತ್ರ ವಿನಾಯಕ, ಹೌದಲ್ವಾ ಅಂತ ಚಪ್ಪಾಳೆ ತಟ್ಟೋದು ಮುಗಿದಲ್ಲಿ. ನೀವು ಚಪ್ಪಾಳೆ ತಟ್ಟಿದ್ದು ವಿಶೇಷ. ಇದೊಂದು ರೀತಿ ಒಗಟು ಬಿಡಿಸತಕ್ಕಂತಹ ಕ್ರಮ. ಅಲ್ಲಿ ನೋಡಿ, ವಿ ಅನ್ನುವುದಕ್ಕೆ ಪಕ್ಷಿ ಎಂಬ ಅರ್ಥ ಇಟ್ಟುಕೊಳ್ಳದೆ ಹೋದರೆ ಒಗಟು ಬಿಡಿಸುವುದಕ್ಕೆ ಬರುವುದಿಲ್ಲ. ಅಂದರೆ ವಿ ಅಂದರೆ ಪಕ್ಷಿ. ಶ್ವ ಅಂದರೆ ಸಂಸ್ಕೃತದಲ್ಲಿ ಶ್ವೀ ಅನ್ನುವ ಧಾತುವಿಗೆ ಗಮನ ಅಂತ ಅರ್ಥ. ಶ್ವೀಗತವು ಅಂತ ಒಂದು ಧಾತು. ವಿನಾ ಶ್ವಯತೆ ಇತಿ ವಿಶ್ವಂ, ವಾದಿರಾಜರು ಕೊಟ್ಟ ಅರ್ಥ. ವಿ ಅಂದರೆ ಹಕ್ಕಿ, ಹಕ್ಕಿಯ ಮೂಲಕವಾಗಿ ಶ್ವಯತೆ ಸಂಚರಿಸುತ್ತಾನೆ, ಆದ್ದರಿಂದ ದೇವರಿಗೆ ವಿಶ್ವ. ಎಷ್ಟು ಸುಲಭವಾದ ಅರ್ಥ ಅಂತ ಅನಿಸುತ್ತೆ ನಮಗೆ. ಹೊಳೆಯಲ್ಲ ಅರ್ಥ, ಗುರುಗಳು ಹೇಳಿದ ಮೇಲೆ ಹೊಳೆಯುವುದು. ಆದ್ದರಿಂದ ನಾವು ಬುದ್ಧಿವಂತರು. ಅವರು ಹೇಳಿ ವಿನಾಶ್ರಯತೆ, ಆ ಹಕ್ಕಿಯ ಮೂಲಕ ಸಂಚಾರ ಮಾಡುವವ ಸರ್ವೋತ್ತಮ ಅನ್ನುವ ಅರ್ಥ ಸಿಕ್ಕಿದ. ಆದರೆ ಕೆಲವರಿಗೆ ಇನ್ನೊಂದು ಅರ್ಥ ಹೊಳೆಯುತ್ತೆ ಇದರಿಂದ. ಏನಂದರೆ ದೇವರು ಹಕ್ಕಿಯಲ್ಲಿ ಸಂಚಾರ ಮಾಡುವವ ಪಾಪ ಅಂತ ಅನಿಸುತ್ತೆ ಅವರಿಗೆ. ಯಾಕಂದರೆ ಆ ಹಕ್ಕಿ ಇಲ್ಲದೆ ಹೋದರೆ ಪಾಪ ವೈಕುಂಠ ಬಿಟ್ಟು ಹೊರಗೆ ಬರಲಿಕ್ಕಾಗೋಲ್ಲ ದೇವರಿಗೆ. ಕೆಲವರಿಗೆ ಹಾಗೆ, ಮಾರುತಿ ಕಾರು ಕೆಟ್ಟಿದೆ ಅಂದರೆ ಅವರು ಮನೆಯಿಂದ ಹೊರಗೆ ಬರುವುದಿಲ್ಲ. 2 ಚಕ್ರದಲ್ಲಿ ಓಡಾಡಿದರೆ ಎಲ್ಲಿ ನಮ್ಮ ಡಿಗ್ನಿಟಿ ಕ್ವಶನ್ ಅಂತ ಇದೊಂದು ಸಮಸ್ಯೆ ಉಂಟು. ಹಾಗೆ ಈ ದೇವರು ಪಾಪ ಗರುಡ ಇಲ್ಲದೆ ಹೋದರೆ ಸಂಚಾರವೇ ಇಲ್ಲ ಅಲ್ವಾ ದೇವರಿಗೆ ಅಂತ ಒಂದು ಸಮಸ್ಯೆ ಬಂದರೆ ವಾದಿರಾಜ ತೀರ್ಥರು ಇನ್ನೊಂದು ಅರ್ಥ ಹೇಳ್ತಾರೆ. ವಿಶ್ವಂ ಅಂದರೆ ವಿಹಿ ಅಪಿ ಶ್ವಯತೆ ಅನೇನೇತಿ ವಿಶ್ವಂ. ಸಂಸ್ಕೃತದಲ್ಲಿ ಏನು ಬೇಕಾದರೂ ಅರ್ಥ. ಗರುಡನೂ ಕೂಡ ಯಾರಿಂದಾಗಿ ಸಂಚಾರ ಮಾಡ್ತಾನೋ ಅವನಿಗೆ ವಿಶ್ವ ಅಂತ ಹೆಸರು. ವಿಹಿ ಅಂದರೆ ಗರುಡ, ಶ್ವಯತೆ ಅಂದರೆ ಸಂಚರಿಸುತ್ತಾನೆ. ಯಾರಿಂದಲೋ ಬಹುರೀಹಿ ಸಮಾಸ ಮಾಡಬೇಕು. ಗರುಡನೂ ಯಾರಿಂದಾಗಿ ಸಂಚಾರ ಮಾಡ್ತಾನೆ ಅವನು ವಿಶ್ವ. ಆಮೇಲೆ ನಾವು ಭೀಷ್ಮರ ಹತ್ರ ಕಥೆ ಕೇಳಿದರೆ ಅದು ಹೌದಲ್ವ ಅಂತ ಅನಿಸುತ್ತೆ. ಒಂದು ಸಲ ಗರುಡನಿಗೆ ಅನಿಸಿತಂತೆ, ಈ ಗರುಡ ದೇವರು ಸಾಮಾನ್ಯ ಅಲ್ಲ, ರುದ್ರನ ಸನಿಹದಲ್ಲೇ ಇರತಕ್ಕಂತಹ ವ್ಯಕ್ತಿತ್ವ ಗರುಡನದ್ದು. ಆ ಗರುಡ ದೇವರಿಗೆ ನಾನೇ ಅಲ್ವಾ ದೇವರನ್ನು ಹೊತ್ತುಕೊಂಡು ಹೋಗುವುದು,
ಒಬ್ಬರು ಹೇಳಿದರು, ಭಗವಂತ ಈಗ ಹೊರಡ್ತಾ ಇದ್ದಾನೆ ಬರಬೇಕಂತೆ. ನನ್ನ ಫಲಾಹಾರ ಆಗಲಿಲ್ಲ, ಒಂದು ಕ್ಷಣ ತಾಳು ಅಂತ ಹೇಳಿದಂತೆ ಗರುಡ. ಹೀಗೆ ಗರುಡನಿಗೂ ಕೂಡ ಸರ್ಪಾಹಾರ ಸ್ವೀಕಾರ ಮಾಡುವುದಕ್ಕೆ ಪುರುಸೊತ್ತು ಬೇಕಾಯಿತು. ದೇವರಿಗೆ ಅರ್ಥ ಆಯಿತು, ನಮ್ಮ ಗರುಡನಿಗೆ ಸ್ವಲ್ಪ ತಲೆಗೆ ಏರಿದೆ ಅಂತ ಗೊತ್ತಾಯ್ತಂತೆ. ದೇವರೇ ಕರೆದ್ರಂತೆ, ಗರುಡ ಸ್ವಲ್ಪ ಬಾ ಅಂತ. ಏನು ಅಂತ ಕೈ ಮುಗಿಕೊಂಡು ಗರುಡ ಪಕ್ಕದಲ್ಲಿ ನಿಂತಾಗ ನನಗೆ ಕೈ ಇಟ್ಟುಕೊಳ್ಳುವುದಕ್ಕೆ ಒಂದು ಜಾಗ ಬೇಕು ಅಂತ ಹೇಳಿದ. ಸರಿ ಅಂತೇಳಿ ಗರುಡ ಹೀಗೆ ನಿಂತ, ಗರುಡನ ಮೇಲೆ ಕೈ ಇಟ್ಟಂತೆ. ಭಾರ ತಡೆಯುವುದಕ್ಕಾಗಲಿಲ್ಲ. ಕೈಯ ಭಾರವನ್ನು ತಡಿಲಿಕ್ಕಾಗದೆ ವಿಲಲವೆಲ್ಲ ಒದ್ದಾಡ್ತಾನೆ. ಕೈ ತೆಗೆದ ಭಗವಂತ, ಏನಾಗ್ತಾ ಇದೆ? ಅಲ್ಲ, ಕೈ ಸ್ವಲ್ಪ ಭಾರ ಆಗ್ತಾ ಇದೆ, ಬರೀ ಬೆರಳು ಮಾತ್ರ ಇಡು ಅಂತ ಹೇಳಿದಂತೆ ಗರುಡ. ಭಗವಂತ ಬರೀ ಬೆರಳು, ಅದು ಕನಿಷ್ಠಿಗೆ, ಇನ್ನು ದೊಡ್ಡ ಬೆರಳು ಇಟ್ಟರೆ ಚಿಕ್ಕ ಬೆರಳು ಬೇಕು ಅಂತ ಹೇಳಿದರೆ ಅಂತ ಬರೀ ಚಿಕ್ಕ ಬೆರಳು ಮಾತ್ರ ಇಟ್ಟಂತೆ. ಒದ್ದಾಡಿ ಹೋದಂತೆ ಗರುಡ. ಸಾಧ್ಯವೇ ಇಲ್ಲ ಅಂತ ಪಾದಕ್ಕೆ ಬಿದ್ದು, ತಪ್ಪಾಯಿತು ಸ್ವಾಮಿ ಅಂತ ಕೇಳಿದ. ಇದು ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಘಟನೆ. ಇದನ್ನು ಕಣ್ವರು ಹೇಳ್ತಾರೆ ದುರ್ಯೋಧನನ ಮುಂದೆ. ದುರ್ಯೋಧನ, ಅಂಥ ಭಗವಂತನನ್ನು ಸಂಧಾನಕ್ಕೆ ಬಂದಾಗ ಹೀಗೆ ಮಾತಾಡ್ತೀಯಲ್ಲ ಅಂತ ಉಪದೇಶ ಕೊಡ್ತಕ್ಕಂಥ ಸಂದರ್ಭ ಅದು. ಆವಾಗ ಈ ಕಥೆಯನ್ನು ಹೇಳ್ತಾರೆ. ಹಾಗಾದರೆ ಗರುಡನಿಗೆ ಅವನ ಒಂದು ಬೆರಳು ಹೊರುವುದಕ್ಕಾಗುವುದಿಲ್ಲ, ಆದರೆ ದೇವರನ್ನು ಹೊತ್ತುಕೊಂಡು ಎಲ್ಲ ಕಡೆ ಓಡಾಡ್ತಾನಲ್ಲ, ಹೇಗಾಯಿತು? ಗರುಡನ ಒಳಗೆ ತಾನು ನಿಂತು ತನ್ನನ್ನು ತಾನು ಹೊರುವವ. ಅವನಿಗೆ ಸ್ವಾಧಾರ ಅಂತ ಹೆಸರು, ಸ್ವಾಧಿಷ್ಠಾನ ಅಂತ ದೇವರಿಗೆ ಹೆಸರು. ತಾನೇ ತನ್ನನ್ನು ಹೊರುವುದು. ಇಡೀ ಪ್ರಪಂಚವನ್ನು ಹೊತ್ತವ ಅಲ್ವ ಭಗವಂತ. ವಷಟ್ಕಾರ ಅಂದರೂ ಅದೇ ಅರ್ಥ. ಉಕ್ಯತೆ ಬ್ರಹ್ಮಾಂಡಂ ಅನೇನೇತಿ ವಷಟ್. ಇಡೀ ಬ್ರಹ್ಮಾಂಡವನ್ನು ಹೊತ್ತವ. ನಮ್ಮ ಜಡಭರತ ಒಂದು ರಾಜನನ್ನು, ರಘುಗಣ ರಾಜನನ್ನು ಹೊತ್ತುಕೊಂಡು ಹೋಗೋ ಒಂದು ಪ್ರಸಂಗ ಬಂದಿತ್ತಲ್ವ. ಆವಾಗ ಒಳಗಿದ್ದ ಶಿಬಿಕೆಯಲ್ಲಿದ್ದಂತಹ ರಘುಗಣ ಸ್ವಲ್ಪ ತಲೆಗೆ ಏರಿತ್ತು. ನಾನೇ ತಿಳಿದವ, ಕಪಿಲನ ಹತ್ರ ಹೋಗಿ ಓದಿಕೊಂಡು ಬರುವವ, ಸ್ನಾತಕೋತ್ತರ ಅಧ್ಯಯನಕ್ಕೆ ಹೊರಟವ ಅಂತ ಒಂದು ಮಹತ್ವ ಅವನ ತಲೆಯಲ್ಲಿತ್ತು. ಅವನು ಈ ಭರತನನ್ನು ಅವಮಾನಿಸ್ತಾನೆ. ಅವಮಾನಿಸಿದ ಸಂದರ್ಭದಲ್ಲಿ ಭರತ ಅವರಿಗೆ ಉತ್ತರ ಕೊಡುವಂಥ ಒಂದು ಚಿಂತನೆ ಬಂತು ಅವನಿಗೆ. ಈ ಸಾರಿ ಮಾತಾಡಬೇಕು ಈ ರಾಜನ ಹತ್ರ ಅಂತ. ಮಾತಾಡುವಾಗ ಹೇಳ್ತಾನೆ, ಏನು ರಾಜರೇ, ನಿಮ್ಮನ್ನು ನಾನು ಹೊತ್ತಿದ್ದೇನೆ ಅಂತ ಹೇಳ್ತೀರಿ, ಸರಿಯಾಗಿ ಹೊರ್ತಾ ಇಲ್ಲ ಅಂತ ಬೇರೆ ಹೇಳ್ತೀರಿ. ಅಲ್ಲ, ನಾನೆಲ್ಲಿ ಹೊತ್ತಿದ್ದೇನೆ, ಹೊತ್ತರೆ ಅಲ್ವಾ ಎಡವುದು ಅಂತ ಕೇಳ್ತಾನೆ. ಆವಾಗ ಆ ರಾಜನಿಗೆ ಆಶ್ಚರ್ಯ. ಇಲ್ಲ, ಹೊತ್ತಿದ್ದಾನೆ, ಏನೋ ಹುಚ್ಚಾಗಿ ಮಾತಾಡ್ತಾ ಇದ್ದಾನೆ. ಇವನು ಹೇಳ್ತಾನೆ, ಅಲ್ಲ, ನಾನೆಲ್ಲಿ ಹೊತ್ತದ್ದು ನಿಮ್ಮನ್ನು? ಇದು ಯಾವುದೋ ಒಂದು ಬಿದಿರಿನ ಶಲಾಕೆ. ಇಲ್ಲಿ ಅಯಂ ಜನೋ ನಾಮ ಚಲನು ಪೃಥಿವ್ಯಾಂ. ಇಲ್ಲಿ ಭೂಮಿ ಇದೆ, ಭೂಮಿಯ ಮೇಲೆ ನನ್ನ ಕಾಲಿದೆ, ಕಾಲಿನ ಮೇಲೆ ಭುಜ ಇದೆ, ಭುಜದ ಮೇಲೆ ಬಿದಿರಿದೆ, ಬಿದಿರಿನ ಒಳಗೆ ನಾನು ಸಿಂಧು ಸವೀರ ದೇಶದ ರಾಜ ಅಂತ ಅಹಂಕಾರವನ್ನು ಪಟ್ಟ ಹೆಣ ಇದೆ ಅಂತ ಹೇಳ್ತಾನೆ. ಕುಡಪಹ ಅಂತ. ರಾಜನಿಗೆ ತಲೆ ಬಿಸಿ ಆಗೋಯಿತು. ಇವನ ಹತ್ರ ಮತ್ತೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ, ನೀನು ಏನು ಹೇಳಿದ್ದೆ ಅರ್ಥ ಆಗಲಿಲ್ಲ ನನಗೆ ಅಂತ ಕೇಳ್ತಾನೆ. ಆಗ ಉತ್ತರ ಕೊಡ್ತಾನೆ, ಅಲ್ಲ, ನಿನ್ನನ್ನು ಹೊತ್ತದ್ದು ಈ ಭುಜ ಅಲ್ವಾ? ಆದರೆ ಯಾರಾದರೂ ಭುಜ ಹೊತ್ತದ್ದು ಅಂತ ಹೇಳ್ತಾರಾ? ಇಲ್ವಲ್ಲ. ಅಥವಾ ಬಿದಿರು ಹೊತ್ತದ್ದು, ಬಿದಿರು ನಿನ್ನನ್ನು ಹೊತ್ತದ್ದ? ಚಟ್ಟದಲ್ಲೂ ಕೂಡ ಬಿದಿರೇ ಇರುವುದು ಅಂತ ಹೇಳಿದ. ಹಾಗಾದರೆ ನಿನ್ನನ್ನು ಹೊತ್ತದ್ದು ಬಿದಿರಲ್ಲ, ಬಿದಿರನ್ನು ಹೊತ್ತ ಭುಜ ಅಲ್ಲ, ಭುಜವನ್ನು ಹೊತ್ತ ನಾನೂ ಅಲ್ಲ, ನನ್ನನ್ನು ಹೊತ್ತ ಭೂಮಿ ಅಂತೇಳು. ಆದರೆ ನನ್ನನ್ನು ಹೊತ್ತ ಭೂಮಿ ನಿನ್ನನ್ನು ಹೊತ್ತದ್ದ? ಭೂಮಿಯನ್ನು ಹೊತ್ತದ್ದು ಶೇಷ, ಅಲ್ಲಿಗೆ ಹೋಗು, ಶೇಷ ನಿನ್ನನ್ನು ಹೊತ್ತದ್ದು. ಶೇಷವು ಅವನ ಹತ್ರ ಕೇಳಿ, ನಿನ್ನನ್ನು ಯಾರು ಹೊತ್ತದ್ದು? ಶೇಷನನ್ನು ವಾಯುಕೂರ್ಮ ಹೊತ್ತದ್ದು, ವಾಯುವನ್ನು ಹೊತ್ತದ್ದು ವಿಷ್ಣುಕೂರ್ಮ, ವಿಷ್ಣುಕೂರ್ಮವನ್ನು ಹೊತ್ತದ್ದು ಬ್ರಹ್ಮಾಂಡ, ಬ್ರಹ್ಮಾಂಡವನ್ನು ಮತ್ತೆ ಹೊತ್ತದ್ದು ಭಗವಂತ ಪರಮಪುರುಷ ವಿಷ್ಣುಕೂರ್ಮ. ಆದ್ದರಿಂದ ಆ ವಿಷ್ಣುಕೂರ್ಮವನ್ನು ಯಾರು ಹೊತ್ತಿದ್ದಾರೆ? ಇಲ್ವಲ್ಲ. ಹಾಗಾದರೆ ಎಲ್ಲವನ್ನೂ ಹೊರುವವ ಅವ. ಅದಕ್ಕೋಸ್ಕರ ಅವನಿಗೆ ವಿಶ್ವ ಅಂತ ಹೆಸರು. ವಿಶ್ವವನ್ನೇ ಹೊತ್ತ ದೇವ, ಸರ್ವಾಧಾರ. ಆದ್ದರಿಂದ ವಷಡಿತ್ಯಾಕ್ರಿಯತೆ ಇತಿ ವಷಟ್. ವಾದಿರಾಜ ತೀರ್ಥರು ವಷಟ್ಕಾರ ಅನ್ನುವ ಶಬ್ದಕ್ಕೆ ಅರ್ಥ ಬರೀತಾರೆ. ವಷಟ್ ಇತ್ಯಾಕ್ರಿಯತೆ ಯಜ್ಞೇಶು ಇತಿ ವಷಟ್, ವಷಟ್ಕಾರ. ಯಜ್ಞದಲ್ಲಿ ವಿಶ್ವಂ ವಿಷ್ಣುರು ವಷಟ್ಕಾರ, ಇದು ಮೂರನೆಯ ಶಬ್ದ. ಯಜ್ಞದಲ್ಲಿ ವಷಟ್ ಮತ್ತು ವೌಷಟ್ ಅಂತ ಎರಡು ಶಬ್ದಗಳುಂಟು. ವಷಟ್ ವೌಷಟ್ ಹೇಳಿದಾಗ ಚಪ್ಪಾಳೆ ಹೊಡಿಬಾರ್ದು. ಕೆಲವರೆಲ್ಲ ಶಿಕಾಯಿ ವಷಟ್ ಅಂತ ಅಲ್ಲಿ ಶಿಖಕ್ಕೆ ಹೊಡೆದು ಒಂದು ಚಪ್ಪಾಳೆ ಹೊಡಿತಾರೆ, ತಪ್ಪದು. ಹಾಗೆ ಎಲ್ಲೂ ಶಾಸ್ತ್ರದಲ್ಲಿ ಹೇಳಲಿಲ್ಲ. ಹೃದಯಾಯ ನಮಃ, ಶಿರಸೇ ಸ್ವಾಹ, ಶಿಖಾಯಿ ವಷಟ್ ಅಂತ ತನ್ನ ಅಂಗುಷ್ಟವನ್ನು ಕೆಳಗಿಷ್ಟು ನಾಲ್ಕು ಉಗುರುಗಳನ್ನು ಒಳಗೆ ಮಡಿಚಿಕೊಂಡು ಶಿಖೆಯನ್ನು ಮುಟ್ಟಬೇಕು. ಶಿಖೆ ಇಲ್ಲದೇ ಹೋದರೆ ಅನಿವಾರ್ಯವಾಗಿ ಶಿಖೆ ಇದ್ದ ಜಾಗವನ್ನಾದರೂ ಮುಟ್ಟಬೇಕು ಅಂತ ಹೇಳಿದ್ದಾರೆ ಹೊರತು ಅಲ್ಲೇ ಇಟ್ಕೊಂಡು ಒಂದು ಚಪ್ಪಾಳೆ ಹೊಡಿಲಿಕ್ಕೆ ಹೇಳಲಿಲ್ಲ ವಷಟ್ ಅಂತ ಹೇಳಿದರೆ. ವಷಟ್ ಮತ್ತು ವೌಷಟ್ ಅನ್ನುವ ಎರಡು ಶಬ್ದಗಳೇನಿದೆ, ಅದು ಭಗವಂತನನ್ನು ಹೇಳುವ ಸುಂದರವಾದ ಶಬ್ದ. ಫಟ್ ಅಂತ ಮತ್ತೊಂದು ಶಬ್ದ ಇದೆ, ಅಲ್ಲಿ ಒಂದು ಫಟ್ ಅಂತ ಹೊಡಿಬೇಕು. ಅಸ್ತ್ರಾಯ ಫಟ್ ಅಂದಾಗ ಒಂದು ತಾಲತ್ರಯಂ ಕೃತ್ವ ಅಂತ ಅಲ್ಲಿ ಮೂರು ಹೊಡಿಬೇಕು. ಆದರೆ ಈ ಶಿಖಾಯಿ ವಷಟ್ ಅನ್ನುವಲ್ಲಿ ಶಬ್ದ ಮಾಡಲಿಕ್ಕಿಲ್ಲ. ಒಂದು 5 ಶಬ್ದಗಳಿದ್ದಾವೆ ವೇದದಲ್ಲಿ. ಅದು ಆರಂಭ ಆಗುವುದೇ ಒಂದು ಪಂಚಭಿರ್ಬ್ರಹ್ಮ,
ಚತುರ್ಭಿರ್ದಶಭಿಸ್ತತ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು ಅಂತ ನಿರೂಪಿಸುವಾಗ ಬರತಕ್ಕಂಥದ್ದು. ಅಲ್ಲಿ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ ಸಮೇ ವಿಷ್ಣು ಪ್ರಸೀದತು ಅಂತ ಹರಿವಂಶದ ಒಂದು ಶ್ಲೋಕ. ಚತುರ್ಭಿಹಿ ಅಂದರೆ 4 ಅಕ್ಷರದಿಂದ ಯಜ್ಞದಲ್ಲಿ ಕರೆಸಿಕೊಳ್ಳುವವ. ಮತ್ತೊಮ್ಮೆ ಚತುರ್ಭಿಹಿ ಯೇ ಯಜಾಮಹೇ ಅನ್ನುವ ಪಂಚಭಿಹಿ ಯಜಾಥೋಯೇ ಯಜಾಮಹೇ ಈ ಶಬ್ದಗಳು ಯಜ ಅನ್ನುವ 2 ಅಕ್ಷರದ ಶಬ್ದದಿಂದ, ಯೇ ಯಜಾಮಹೇ ಅಂತ ಹೇಳುವ 5 ಅಕ್ಷರದ ಶಬ್ದದಿಂದ, ವಷಟ್ ಅನ್ನುವ 2 ಅಕ್ಷರದ ಶಬ್ದ ವಷಟ್ ಭೂಯತೆ ಚ ಪುನರ್ದ್ವಾಭ್ಯಾಂ ವಷಟ್ಕಾರಾದಿಭಿರ್ನಿತ್ಯಂ ಹೂಯತೆ ಹಿ ಜಗತ್ಪ್ರಭು. ಆಚಾರ್ಯರು ಅದಕ್ಕೆ ಭಾಷ್ಯ ಬರೀತಾರೆ. ವಷಟ್ ಅನ್ನುವ 2 ಅಕ್ಷರದಿಂದ ಯಜ್ಞದಲ್ಲಿ ಕರೆಸಿಕೊಳ್ಳುವ. ಈ ಶ್ರೌತಯಾಗವನ್ನು ಮಾಡುವ ಜಾಗಕ್ಕೆ ನಾವು ಹೋದರೆ ಕೆಲವು ಸಲ ಹೆದರಿಕೆ ಆಗ್ತದೆ. ಶ್ರೌತಯಾಗ ಮಾಡುವವರು ಕೃಷ್ಣಾಜಿನ ಹಾಕ್ಕೊಂಡಿರ್ತಾರೆ. ಒಂದು ಬಾರಿ ಪಾತ್ರೆ ತೊಳೆದರೆ ಅದು ಮುಗಿಯುವ 4 ತಿಂಗಳಾದ ಮೇಲೆ ಪಾತ್ರೆ ತೊಳೆಯುವುದು, ಅಲ್ಲಿಯ ತನಕ ಚರು ಮಾಡ್ತಾನೇ ಇರುವುದು. ಅದರಲ್ಲಿ ಇಂಥ ವಿಧಾನಗಳಿದ್ದಾವೆ. ಜೊತೆಗೆ ಅವರು ಶಾಂತವಾಗಿ ಮಂತ್ರ ಹೇಳ್ತಾ ಇರ್ತಾರೆ, ಇದ್ದಕ್ಕಿದ್ದ ಹಾಗೆ ಭಾರಿ ಜೋರಾಗಿ ಗದರಿ ಬಿಡ್ತಾರೆ. ಬೈಯುವುದಲ್ಲ ಅದು. ಈ ವಷಟ್ ಇತ್ಯಾದಿ ಶಬ್ದಗಳು ಬಂದಾಗ 2 ಗವ್ಯೂತಿಯಷ್ಟು ದೂರಕ್ಕೆ ಕೇಳುವ ಹಾಗೆ ಗಟ್ಟಿಯಾಗಿ ಹೇಳಬೇಕು ಅಂತ, ಗಟ್ಟಿ ಹೇಳುವ ಶಬ್ದ. ಅದರಿಂದ ವಷಟ್ ಇತ್ಯಾಕ್ರಿಯತೆ. ದೇವರನ್ನು ವಷಟ್ ಎಂಬುದಾಗಿ ಶ್ರೌತಯಾಗಗಳಲ್ಲಿ ಜೋರಾಗಿ ಕರೀತಾರೆ. ಯಾಕೆಂದರೆ ಬ್ರಹ್ಮಾಂಡವನ್ನು ಹೊತ್ತಿದ್ದಾನೆ. ವಹುಧಾತುವಿಗೆ ಒಂದು ಪ್ರತ್ಯಯ ಬಂದು ವಷಟ್ ಅನ್ನುವ ರೂಪ ನಿಷ್ಪತ್ತಿ ಆಗ್ತದೆ. ಅದನ್ನು ಹೊತ್ತವ ಅಂತ ಅದಕ್ಕೆ ಅರ್ಥ. ಹೀಗೆ ಪ್ರಪಂಚವನ್ನು ಹೊತ್ತ ಕಾರಣದಿಂದ ವಷಟ್ಕಾರ ಅಂತ ಕರೆಸಿಕೊಂಡಿರ್ತಕ್ಕಂತಹ ಭಗವಂತ ಅವನೇ ವಿಶ್ವಂ ವಿಷ್ಣು ಅಂತ ಕರೆಸಿಕೊಂಡವ. ವಿಶ್ವಂ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ವಾದಿರಾಜರು ಹೇಳ್ತಾರೆ. ಅದನ್ನೊಂದು ಪ್ರಮುಖವಾಗಿ ನೋಡುವ. ವಿಶ್ವಂ ಅಂದರೆ ಒಂದು ಪ್ರಪಂಚದ ಅಂತರ್ಯಾಮಿ. ಗರುಡ ಹೊತ್ತು ಸಾಗಿದ್ದಾನೆ, ಗರುಡ ವಾಹನನಾಗಿದ್ದಾನೆ, ಗರುಡನಿಗೆ ಹೊರುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಇಷ್ಟಲ್ಲದೆ ವಿಶ್ವಂ ಅಂದರೆ ವಿಶೇಷೇಣ ವಿಶತೀತಿ ವಿಶ್ವಂ ಅಂತ ಒಂದು ಅರ್ಥ ಹೇಳ್ತಾರೆ. ವಿಶೇಷವಾಗಿ ಪ್ರವೇಶ ಮಾಡುವವ ಅಂತ. ವಿಶತೀತಿ ವಿಶ್ವಂ, ಪ್ರಪಂಚವನ್ನೆಲ್ಲ ಪ್ರವೇಶಿಸುವ ಕಾರಣದಿಂದ ದೇವರಿಗೆ ವಿಷ್ಣು ಅಂತ ಹೆಸರು. ಅವನು ಪ್ರವೇಶಿಸದೇ ಇದ್ದಂತಹ ಜಾಗವೇ ಇಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮದಲ್ಲೂ ಪ್ರವೇಶಿಸ್ತಾನೆ. ಅದು ಎಲ್ಲಿ ಹೋಗಿ ನಿಲ್ತದೆ ಅಂದರೆ ಅತ್ಯಂತ ಸೂಕ್ಷ್ಮವಾದ ಜೀವನ ಒಳಗಿದ್ದಾನೆ. ಅಂತರ್ಯಾಮಿ ವಿಷ್ಣು, ಇದು ವಿಶ್ವಂ ಶಬ್ದದ ಅರ್ಥ. ಅಂತರ್ಯಾಮಿ ಅಂದರೆ ಜೀವಾತ್ಮನ ಒಳಗೆ ಪ್ರವೇಶಿಸ್ತಾನೆ. ಇದು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರಾಣದೇವ ಜೀವಾತ್ಮನೊಟ್ಟಿಗಿದ್ದಾನೆ. ಜೀವಾತ್ಮನ ಒಳಗೆ ಪ್ರವೇಶಿಸುವುದಂದ್ರೆ ಏನು? ಆಗ ಜೀವಾತ್ಮ ಎಷ್ಟು ದೊಡ್ಡವ ಅಂತ ನೋಡಬೇಕು ನಾವು. ನಮ್ಮನ್ನು ನಾವು ಮಹಾತ್ಮರು ಅಂತ ಹೇಳಿಕೊಳ್ಳುವುದಿದೆ, ಕೆಲವರನ್ನು ಮಹಾತ್ಮ ಅಂತ ಕೆಲವರನ್ನು ನಾವು ಮಾಡಿಟ್ಟದ್ದು ಇದೆ. ಆದರೆ ಯಾವ ಆತ್ಮನೂ ಮಹಾತ್ಮ ಅಲ್ಲ. ಆತ್ಮ ಅಣುವೇ ಇರೋದು. ಆತ್ಮ ಅಣು ಆತ್ಮ. ಎಷ್ಟು ಆತ್ಮ ಅಂದರೆ ಮತ್ತೆ ಜಗನ್ನಾಥದಾಸರ ಹತ್ರ ಕೇಳಿ. ಕುದುರೆಯ ಬಾಲದ ತುದಿಯಲ್ಲಿದ್ದ ರೋಮ, ಆ ರೋಮವನ್ನು 100 ತುಂಡು ಮಾಡುವುದು, ತುಂಡು ಮಾಡಿ ಒಂದಂತೆಗೊಂಡು ಮತ್ತೆ 1000 ತುಂಡು ಮಾಡುವುದು. ಆಗ ಎಷ್ಟೋ ಮನುಷ್ಯನಿಂದ ಮಾಡಲಿಕ್ಕಾಗುವಂಥದ್ದಲ್ಲ, ಹೋಗುವಂಥದ್ದಲ್ಲ. ಒಟ್ಟಂದದಲ್ಲಿ ಅತ್ಯಂತ ಸೂಕ್ಷ್ಮವಾದವ ಜೀವ. ಆಚಾರ್ಯರು ಹೇಳ್ತಾರೆ, ಪರಮಾಣು ಪ್ರದೇಶೇಪಿ ಹ್ಯನಂತ ಜೀವರಾಶಯ. ಒಂದು ಸೂಜಿಯ ಮೊನೆಯ ಜಾಗದಲ್ಲಿ ಎಷ್ಟು ಜೀವನನ್ನು ಕೂಡಿಸಬಹುದು ಅಂದರೆ ಅನಂತ ಜೀವರಾಶಿಯನ್ನು ಕೂಡಿಸಬಹುದು. ಹಾಗಾದರೆ ಎಷ್ಟು ಸೂಕ್ಷ್ಮ ಅಂತ ಅರ್ಥ ಮಾಡಿಕೊಳ್ಳಿ. ಅಪ್ರತಿಘ ಅಂದರೆ ಒಂದು ಆತ್ಮ ಇದ್ದ ಜಾಗದಲ್ಲಿ ಅನಂತ ಆತ್ಮ ಕೂತುಕೊಳ್ಬೋದು. ಬೆಳಕಿದ್ದ ಹಾಗೆ ಇಲ್ಲಿ ಇಷ್ಟು ಲೈಟ್ ಇದೆ, ಈ ಜಾಗದಲ್ಲಿ ಯಾವ ಬೆಳಕು ಇದೆ? ಅಷ್ಟೂ ಲೈಟಿನ ಬೆಳಕು, ಅಷ್ಟೂ ದೀಪದ ಬೆಳಕು ಇಲ್ಲಿಲ್ವಾ? ಒಂದು ದೀಪದ ಬೆಳಕು ಮತ್ತೊಂದು ದೀಪದ ಬೆಳಕು ಇರದೇ ಇರುವ ಹಾಗೆ ಮಾಡ್ತದ? ಅದು ಮತ್ತೊಂದನ್ನು ಪ್ರತಿಬಂಧನೆ ಮಾಡುವುದಿಲ್ಲ. ಅದಕ್ಕೆ ಅಪ್ರತಿಘ ಅಂತ ಹೆಸರು. ಹಾಗೆ ಜೀವ ಅನ್ನೋದು ಜ್ಯೋತಿಸ್ವರೂಪವಾದದ್ದು. ಪರಂಜ್ಯೋತಿ ಎನಿಸಿದಂತಹ ಭಗವಂತ ಆ ಜ್ಯೋತಿಸ್ವರೂಪವಾದ ಜೀವದ ಒಳಗೆ ಪ್ರವೇಶಿಸಿದ್ದಾನೆ. ಇದಕ್ಕೆ ವಿಶ್ವ ಅಂತ ಹೆಸರು. ವಿಶ್ವಸ್ಮಿನ್ ಜೀವೇ ವಿಶತೀತಿ ವಿಶ್ವಂ. ಸರ್ವ ಜೀವರಲ್ಲೂ ಕೂಡ ಪ್ರವೇಶಿಸಿದ ಕಾರಣದಿಂದ ಭಗವಂತನಿಗೆ ವಿಶ್ವ ಅಂತ ಹೆಸರು. ಹೀಗೆ ಒಂದು ಶಬ್ದವನ್ನು ನಾವು ನಿತ್ಯ ಅನುಸಂಧಾನ ಮಾಡಬೇಕಾದ ಅರ್ಥಗಳಲ್ಲಿ ವಿವರಣೆ ಕೊಡ್ತಕ್ಕಂತಹ ವಿಶೇಷತೆ ಇಲ್ಲಿರೋದು. ನಾನು ಹೇಳಿದೆ, ಪಾಠಾಂತರ ವೃದ್ಧ ಸ್ಪಷ್ಟಾಕ್ಷರ ಅನ್ನೋದು ವೃದ್ಧ ಸ್ಪಷ್ಟಾಕ್ಷರೋ ಮಂತ್ರ. ಇಲ್ಲೊಂದು ವಿಶೇಷತೆ. ನಾವು ನಾಳೆ ವೃದ್ಧ ಸ್ಪಷ್ಟಾಕ್ಷರೋ ಮಂತ್ರ ಅಂತಲೇ ಪಠಿಸಬೇಕು ಅಂತ ನಾನು ಹೇಳುವುದಿಲ್ಲ. ಯಾಕಂದರೆ ಈ ಪಾಠ ಏನಿದೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಪುಸ್ತಕ ಇದು ಲಕ್ಷಾಲಂಕಾರದ ಪುಸ್ತಕ. ಇಲ್ಲಿ ಅಷ್ಟಾಕ್ಷರ ಅನ್ನುವುದಕ್ಕೆ ಅವರು ವ್ಯಾಖ್ಯಾನಿಸಿದ್ದಿದೆ. ಆದರೆ ಸ್ಪಷ್ಟಾಕ್ಷರ ಅನ್ನೋ ಶಬ್ದಕ್ಕೂ ಅದೇ ವ್ಯಾಖ್ಯಾನ ಹೊಂದುತ್ತೆ. ವಾದಿರಾಜರು ತೀರ್ಥರು ಮಾಡಿರ್ತಕ್ಕಂಥ ವ್ಯಾಖ್ಯಾನ ಏನಿದೆ ಅದು ಅಷ್ಟಾಕ್ಷರ ಶಬ್ದಕ್ಕೆ ಆಗಬೇಕು ಅಂತಿಲ್ಲ.
ಅದು ಸ್ಪಷ್ಟಾಕ್ಷರ ಶಬ್ದಕ್ಕೂ ಅದೇ ವ್ಯಾಖ್ಯಾನ ಕೊಡುತ್ತೆ. ಸ್ಪಷ್ಟವಾದ ಅಕ್ಷರಗಳು ಅಂದರೆ ಓಂ ನಮೋ ನಾರಾಯಣಾಯ ಅಂತ ಹೇಳುವ 8 ಅಕ್ಷರಗಳು. ಆ ಅಕ್ಷರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಓಂ ನಾಮ ಪರಮಾತ್ಮ ಸ್ಪಷ್ಟಾಕ್ಷರ ಅಂತ ಇನ್ನೊಂದು. ಸ್ಪಷ್ಟಾಕ್ಷರ ಯಾರು ಅಂದರೆ ಓಂ ನಾಮ ಪರಮಾತ್ಮ. ದೇವರಿಗೆ ಅತ್ಯಂತ ಸುಂದರವಾದ ಇಷ್ಟವಾದ ಹೆಸರು ಅಂದರೆ ಓಂ ಅನ್ನುವ ಹೆಸರು. ಮತ್ತೊಂದು ಹೆಸರು ದೇವರಿಗೆ ಭಾರಿ ಇಷ್ಟ ಯಾವುದು ಅಂದರೆ ಆ ಅನ್ನುವ ಹೆಸರು. ಯಾಕೆ ದೇವರಿಗೆ ಇಷ್ಟ? ಯಾಕಂದರೆ ಬೇರೆಯವರು ಆ ಹೆಸರು ಇಟ್ಟುಕೊಳ್ಳುವುದಿಲ್ಲ ಅಂತ ದೇವರಿಗೆ ಇಷ್ಟಂತೆ. ಉಳಿದ ಎಲ್ಲ ಹೆಸರು, ಈಗ ದೇವರಿಗೆ ಸತ್ಯನಾರಾಯಣ ಅಂತ ಹೇಳಿದರೆ ಅವರೆಲ್ಲ ಇಟ್ಕೊಂಡು ಬಿಟ್ಟಿದ್ದಾರೆ ಅಂತ ದೇವರಿಗೆ ಅನಿಸುತ್ತೆ. ಅಷ್ಟೇ ಅಲ್ಲ, ರಾಮಚಂದ್ರ ಅಂದರೂ ಹಾಗೆ ಅನಿಸೋದು. ಎಲ್ಲ ಹೆಸರು, ದೇವರ ಎಲ್ಲ ಹೆಸರನ್ನು ನಾವು ಇಟ್ಟುಕೊಳ್ತೇವೆ. ಆದರೆ ದೇವರ ಆ ಅಂತ ಒಬ್ಬ ಹೆಸರು ಇಟ್ಟುಕೊಳ್ಳುವುದು ಅಂತಿಲ್ಲ. ಓಂ ಯಾರೋ ಯಾವುದಕ್ಕೋ ಹೆಸರು ಇಡ್ಬೋದು, ನಿಜವಾಗಿ ಆ ಹೆಸರನ್ನು ಯಾರು ಇಟ್ಟುಕೊಳ್ಳುವುದಿಲ್ಲ ಅಂತ. ದೇವರಲ್ಲಿ ಮಾತ್ರ ಅಸಾಧಾರಣ ನಾಮ ಅಂತ ಅದಕ್ಕೆ ಹೆಸರು. ಟೀಕಾಕೃತ್ಪಾದರು ಶ್ರೀಮನ್ಯಾಯಸುತೆಯಲ್ಲಿ ಹೇಳ್ತಾರೆ, ದೇವರಿಗೆ ಅಸಾಧಾರಣವಾಗಿರ್ತಕ್ಕಂಥ ಹೆಸರು. ಹಾಗೆ ಆ ಓಂ, ಓಂ ಅನ್ನುವುದರಲ್ಲಿ ಎಷ್ಟು ಅಕ್ಷರ ಅಂತ ಒಂದು ಪ್ರಶ್ನೆ. ಅದಕ್ಕೆ 8 ಅಕ್ಷರ. ಅದರಲ್ಲಿ ಸ್ಪಷ್ಟಾಕ್ಷರ ಎಷ್ಟು? ಸ್ಪಷ್ಟವಾದ ಅಕ್ಷರ ಓಂ ಒಂದೇ. ಇನ್ನೂ ಸ್ವಲ್ಪ ಬಿಡಿಸಿದರೆ ಆ ಊ ಮ, ಅಕಾರ ಉಕಾರ ಮಕಾರ ಇತಿ ಇಂಥ ಉಪನಿಷತ್ತು ಹೇಳ್ತದೆ. ಅಕಾರ ಉಕಾರ ಮಕಾರ 3 ಅಕ್ಷರ ಸ್ಪಷ್ಟವಾಗಬಹುದು. ಇನ್ನು ಉಳಿದದ್ದೆಲ್ಲ ಅಸ್ಪಷ್ಟ ಅಕ್ಷರ. ಅಸ್ಪಷ್ಟವಾದ ಅಕ್ಷರ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅಂತ ಹೇಳುವ 8 ಅಕ್ಷರಗಳ ಸಮುದಾಯ ಓಂ. ಈ ಓಂ ಏನಿದೆ, ಈ ಅಷ್ಟಾಕ್ಷರದಿಂದ ಕೂಡಿದ ಓಂ ಅನ್ನುವ ಮಂತ್ರ, ಅದಕ್ಕೆ ಪರಬ್ರಹ್ಮ ಋಷಿ ಗಾಯತ್ರಿ ದೈವೀ ಛಂದ ಅಥವಾ ದೈವೀ ಗಾಯತ್ರಿ ಛಂದ ಅಂತ ಹೇಳಿ ಜಪಿಸಬೇಕಾದ ಓಂಕಾರ. ಇದನ್ನು ಗಾಯತ್ರಿ ಉಪದೇಶ ಇದ್ದವರು, ಅಂದರೆ ಯಜ್ಞೋಪವೀತ ಧಾರಣೆ ಮಾಡಿದವರಷ್ಟೇ ಪಠಿಸಬೇಕು ಅನ್ನೋ ಒಂದು ನಿರ್ದೇಶನ ಇದೆ. ಹಾಗೆ ಅಂತೇಳಿ ಸ್ತ್ರೀಯರು ಓಂಕಾರ ಹೇಳಬಾರ್ದು ಅಂತ ಎಲ್ಲೂ ಹೇಳಲಿಲ್ಲ. ಸ್ತ್ರೀಯರು ಓಂಕಾರ ಹೇಳ್ಬೋದು. ಯಾಕಂದರೆ ಕೆಲವರು ಬಂದು ಕೇಳೋದುಂಟು, ಆಚಾರ್ಯ ನಾವು ಓಂಕಾರ ಹೇಳ್ಬೋದಾ? ನಾನು ಅವರ ಹತ್ರ ಕೇಳೋದು, ಹೇಳಿ ಆಯ್ತಲ್ವ ಅಂತ ಶುರು ಮಾಡೋದೇ ಹಾಗೆ. ನಾವು ಓಂಕಾರ ಹೇಳ್ಬೋದಾ? ಅವರು ಕೇಳೋದು, ಹೇಳಿ ಆಯ್ತಲ್ವ ಅಂತ. ಓಂ ಅನ್ನೋದು 2 ಇದೆ. ಅಕಾರ ಉಕಾರ ಮಕಾರಾತ್ಮಕ ಮಾತ್ರ ಅಲ್ಲ, ಮಂತ್ರಸ್ವರೂಪವಾದ ಏನು ಓಂಕಾರ ಇದೆ, ಋಷಿಚ್ಛಂದೋ ದೇವತಾ ಪುರಸ್ಸರವಾಗಿ ಪಠಿಸಬೇಕಾದ ಓಂಕಾರ. ಆ ಓಂಕಾರ ಜಪದ ವಿಧಾನ ವೇದಾಧಿಕಾರಿ ಅಂದರೆ ಉಪನೀತನಾದ ವ್ಯಕ್ತಿಗೆ ಮಾತ್ರ ಇರುವಂಥದ್ದು. ಇನ್ನೊಂದು ಅಂಗೀಕಾರಾವ್ಯಯ ಅಂತಿದೆ. ಐತರೇಯೋಪನಿಷತ್ ಭಾಷ್ಯದಲ್ಲಿ ಇದರ ವಿವರಣೆ ಇದೆ. ಅಂಗೀಕಾರಾವ್ಯಯ ಆಗಬಹುದು, ಓಕೆ ಅಂತ ಅನ್ನೋ ಅರ್ಥದಲ್ಲಿ ಸಂಸ್ಕೃತದಲ್ಲಿ ಓಂ ಅಂತ ಒಂದು ಅವ್ಯಯ ಇದೆ. ಈ ಅವ್ಯಯವನ್ನು ಎಲ್ಲರೂ ಹೇಳ್ಬೋದು. ನಾವು ಕೇಳುವುದು, ನಿಮ್ಮದು ಭವತ್ಯಾಹ ಭೋಜನ ಮಭುದ್ವಾ ಅಂತ ಸ್ತ್ರೀಯರಲ್ಲಿ ಕೇಳಿದರೆ ಅವರು ಓಂ ಹೇಳ್ಬೋದು. ಓಂ ಅಂದರೆ ಓಕೆ ಅಂತ ಅರ್ಥ, ಆಗೋಗಿದೆ ಅಂತ ಅರ್ಥ. ಆ ಅಂಗೀಕಾರ, ನೀವು ನಾಳೆ ಬರ್ಬೋದಲ್ವಾ ಅಂತ ಹೇಳಿದರೆ ಓಂ. ಅಂಗೀಕಾರವನ್ನು ಹೇಳುವುದಕ್ಕೆ ಒಂದು ಓಂ ಅಂತಿದೆ. ಅದು ಮಂತ್ರ ಅಲ್ಲ, ಅದಕ್ಕೆ ಋಷಿಚ್ಛಂದೋ ದೇವತಾ ನ್ಯಾಸಾದಿ ಪುರಸ್ಸರ ಪಠನ ಇಲ್ಲ. ಆದ್ದರಿಂದ ಭೂರ್ಭುವೋ ಲಕ್ಷ್ಮೀ, ಭೂರ್ಭುವ ಅಂತ ಹೇಳ್ತಕ್ಕಂತಹ ಒಂದು ಮಂತ್ರವೂ ಇದೆ. ವಿಷ್ಣು ಸಹಸ್ರನಾಮದಲ್ಲಿ ಬರತಕ್ಕಂಥ ಭೂರ್ಭುವ ಅನ್ನುವ ಲೌಕಿಕ ಶಬ್ದವೂ ಇದೆ. ಲೌಕಿಕ ಶಬ್ದವಾಗಿ ಅದು ಬಳಸಿದಾಗ ಎಲ್ಲರಿಂದಲೂ ಪಠ್ಯವಾದ ಶಬ್ದವಾಗ್ತದೆ ಅಂತ ಶ್ರೀ ವಿದ್ಯಾಮಾನ್ಯ ತೀರ್ಥರು ಅದನ್ನು ಉದ್ಘೋಷಣೆ ಮಾಡ್ತಾ ಇದ್ದರು. ಆ ನಿಟ್ಟಿನಿಂದ ಓಂ ಅನ್ನುವ ಅಕ್ಷರ ಏನಿದೆ ಅದು ಅಷ್ಟಾಕ್ಷರ ಮಂತ್ರ. ಅದು ಬಿರಿದದ್ದು, ಓಂ ಅನ್ನುವಲ್ಲಿಂದ ಬಿರಿದು ಅದು ಓಂ ನಮೋ ನಾರಾಯಣಾಯ ಅನ್ನುವ 8 ಅಕ್ಷರವಾಯಿತು ಅಂತ ತಂತ್ರಸಾರ ಸಂಗ್ರಹ ಹೇಳ್ತದೆ. ಆಮೇಲೆ ಆ 8 ಅಕ್ಷರಗಳೇ 51 ಅಕ್ಷರಗಳಾಗಿ ವಿಸ್ತಾರಗೊಂಡವು. ಮಧ್ಯದಲ್ಲಿ ಮತ್ತೆ 12 ಅಕ್ಷರ, ಮತ್ತೊಂದು 24 ಅಕ್ಷರ, ಹೀಗೆಲ್ಲ ಅಕ್ಷರಗಳು ಜಾಸ್ತಿಯಾಗಿ ಕೊನೆಗೆ ತ್ರಿವೇದಿ ಅಥವಾ ತ್ರಯಿ ಅಂತ ಕರೆಸಿಕೊಂಡ ವೇದ. ಆಮೇಲೆ ಸಮಗ್ರ ಪಂಚರಾತ್ರ ಸ್ವರೂಪವಾದ ಅಕ್ಷರ ರಾಶಿ ನಿರ್ಮಾಣವಾಯಿತು ಅಂತ ವರ್ಣಗಳ ಒಂದು ಅಭಿವ್ಯಕ್ತಿ ಕ್ರಮದ ನಿರೂಪಣೆ ಇದೆ. ಅದನ್ನಷ್ಟನ್ನೂ ಅನುಸಂಧಾನ ಮಾಡುವುದಕ್ಕೋಸ್ಕರ ಸ್ಪಷ್ಟಾಕ್ಷರ ಅಥವಾ ಅಷ್ಟಾಕ್ಷರ ಅಂತಕ್ಕಂತಹ ಶಬ್ದ ಈ ಭಾಗದಲ್ಲಿ ಬಂದಿದೆ. ಇನ್ನು 1-2 ಶಬ್ದ ನೋಡಿ ಉಪಸಂಹಾರಕ್ಕೆ ಬರ್ತೇನೆ. ತುಂಬ ಸುಸ್ತಾಗಲಿಲ್ಲ ಅನಿಸುತ್ತೆ ಹೆಚ್ಚಿನವರಿಗೆ. ಇದು ಇರುವುದು ಹಾಗೆ, ಶ್ರೀ ವಾದಿರಾಜ ತೀರ್ಥರು ವಿಷ್ಣು ಸಹಸ್ರನಾಮದ ಶಬ್ದ ಯಾವುದು ಸಾಮಾನ್ಯವಾಗಿ ಗ್ರಹಣವಾಗುವುದಿಲ್ಲ ಅಂತದ್ದಕ್ಕೆ ಅರ್ಥ. ಮಧ್ಯದಲ್ಲಿ ಒಂದು ನಹುಷಃ ಅಂತ ಶಬ್ದ ಬರ್ತದೆ, ವೃಷಾಕಪಿಹಿ ಅಂತ ಶಬ್ದ ಬರ್ತದೆ. ನಮಗೆ ವೃಷಾಕಪಿ ಅಂದರೆ ಎತ್ತು ಮತ್ತು ಕಪಿಯ ನೆನಪಾಗುವ ಸಾಧ್ಯತೆ ಇರ್ತದೆ. ಆಗ ಅರ್ಥ ಹೇಳ್ತಾರೆ, ವೃಷಃ ಅಕಪಿಹಿ ವೃಷಾಕಪಿಹಿ. ವೃಷಃ ಅಂದರೆ ವರ್ಷಣಾದ ವೃಷಃ, ನಾವು ಕೇಳಿದ ಅಭೀಷ್ಟಗಳನ್ನು ತುಷ್ಟನಾಗಿ ಕೊಡುವ ಕಾರಣದಿಂದ, ಅಭೀಷ್ಟದ ಮಳೆಗರೆಯುವುದರಿಂದ, ಅವ ವರ್ಷ ಸುರಿಸುವವನಾದ್ದರಿಂದ ಭಗವಂತನಿಗೆ ವೃಷಃ ಅಂತ ಹೆಸರು. ಅಕಪಿಹಿ ಇಂದ, ಅಕಂ ಅಂದರೆ ದುಃಖಂ ಅಂತ ಅರ್ಥ. ಕಂ ಸುಖಂ, ಅಕಂ ದುಃಖಂ. ಇದು ಸಂಸ್ಕೃತದ ಸುಂದರವಾದ ಶಬ್ದಗಳು. ನಾಕ ಅಂತ ಇನ್ನೊಂದುಂಟು.
ನಾಕ ಅಂತ ದೇವಲೋಕಕ್ಕೆ ಯಾಕೆ ಕರೆಯುವುದು ಅಂದರೆ ನವಿದ್ಯತೆ ಅಕಂ ಅಲ್ಪಮಪೀತಿ ನಾಕಃ ಅಂತ. ನಾಕ ಅಂದರೆ ಅಕ ಇಲ್ಲದೆ ಇರುವ ಜಾಗ, ಕಮ್ ಇರುವ ಜಾಗ ಅಂತ ಹೇಳುವುದಿಲ್ಲ, ದುಃಖ ಇಲ್ಲದೇ ಇರುವ ಜಾಗ. ಆದ್ದರಿಂದ ನಾಕ ಅಂದರೆ ಮೋಕ್ಷವನ್ನು ಹೇಳುವ ಶಬ್ದ ಅಂತ ವಾದಿರಾಜ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಕಮ್ ಅಂದರೆ ದುಃಖಂ, ಕಮ್ ಅಂದರೆ ಸುಖಂ, ಅಕಂ ಅಂದರೆ ದುಃಖಂ ಆಯಿತಾ. ಅಕಪಿ ಅಂದರೆ ಅಕಂ ದುಃಖಂ ಪಿನಷ್ಟಿ ಇತಿ ಅಕಪಿಹಿ, ಇದು ವಾದಿರಾಜ ತೀರ್ಥರ ಮಾತು. ಅಕಂ ದುಃಖಂ ಪಿನಷ್ಟಿ ಇತಿ ಅಕಪಿಹಿ. ಎಷ್ಟು ಸುಂದರವಾದ ಅರ್ಥ. ಅಕಂ ಅಂದರೆ ದುಃಖ, ಅದನ್ನು ಪಿನಷ್ಟಿ ಅಂದರೆ ಅದನ್ನು ಪಿಷ್ಟ ಮಾಡಿ ಹಾಕ್ತಾನೆ ಅಂತ. ಪಿಶಿಲ್ರು ಸಂಚೂರ್ಣನೆ ಅಂತ ಧಾತು, ಚೂರ್ಣ ಪುಡಿ ಗುಟ್ಟಿ ಬಿಡ್ತಾನೆ ಅಂತ. ದುಃಖವನ್ನು ಪುಡಿಗುಟ್ಟುವವ ಅಕಪಿಹಿ. ವೃಷ ಅಕಪಿಹಿ ವೃಷಾಕಪಿಹಿ. ದೇವಾಲಯ ಅಂತ ಆದ ಹಾಗೆ ಸವರ್ಣ ದೀರ್ಘ ಸಂಧಿ, ಸುವರ್ಣಗಡ್ಡೆ ಸಂಧಿ ಅಲ್ಲ. ನಮಗೆ ಬಾಲ್ಯದಲ್ಲಿ ಸುವರ್ಣಗಡ್ಡೆ ಸಂಧಿ ಅಂತ ಯಾರು ಹೇಳಿಕೊಟ್ಟದ್ದು? ಸವರ್ಣ ದೀರ್ಘ ಆದದ್ದು ಅದು. ವೃಷಾಕಪಿಹಿ ಅಂದರೆ ಅಭೀಷ್ಟವನ್ನು ಸುರಿಸಿ ನಮ್ಮ ದುಃಖಗಳನ್ನೆಲ್ಲ ನಾಶ ಮಾಡತಕ್ಕಂಥವ ಅವ ವೃಷಾಕಪಿ ಅಂತ ನೋಡಿ. ಇದು ಇಷ್ಟದರ ಜೊತೆಗೆ ಒಂದು ಶಬ್ದ ಹೇಳಿ ಮುಗಿಸುವ, ಜನಾರ್ದನ ಅಂತ ಒಂದು ಶಬ್ದ. ಅದಕ್ಕೆ ವಾದಿರಾಜ ತೀರ್ಥರ ವ್ಯಾಖ್ಯಾನ ಗಮನಿಸಿ. ಜನಾರ್ದನ ಪ್ರಸಿದ್ಧ ಶಬ್ದ ಅಲ್ವಾ, ಇದಕ್ಕೆ ಯಾಕೆ ವ್ಯಾಖ್ಯಾನ ಮಾಡಬೇಕು? ಅಲ್ಲಿ ಸಮಸ್ಯೆ ಇದೆ. ಜನಾರ್ದನ ಅಂದರೆ ಜನರನ್ನು ಹಿಂಸಿಸುವವ, ಕೊಂದು ಹಾಕುವವ ಅಂತ ಈ ಶಬ್ದದ ಅರ್ಥ. ಜನಾನ್ ಅರ್ಧಯತಿ ಇತಿ ಜನಾರ್ದನ, ದೇವರನ್ನು ಕೊಲ್ಲುವವ, ಅಲ್ಲಿ ಜನರನ್ನು ಕೊಲ್ಲುವವ ಅಂತ. ಈಗ ಇದು ರುದ್ರನಿಗೆ ಹೆಸರಾಗಬೇಕಲ್ವಾ? ಜನಾರ್ದನ ಅಂದರೆ ರುದ್ರ, ಯಾಕಂದರೆ ಸಂಹಾರಕರ್ತೃ. ಒಂದು ನಮ್ಮಲ್ಲಿ ಸದಾಶಿವ ಅಂತ ಶಬ್ದ ಇದೆ. ಸದಾಶಿವ ಅಂದರೆ ನಿಜವಾಗಿ ವಿಷ್ಣುವಿಗೆ ಹೇಳಬೇಕು. ಸರ್ವ ಶಿವಸ್ಥಾಣು ಅಂತ, ಇಲ್ಲೇ ಸರ್ವ ಶರ್ವ ಶಿವಸ್ಥಾಣು ಇದೆಲ್ಲ ರುದ್ರೋ ಬಹುಶಿರ ಬಭ್ರು. ರುದ್ರ ಶಬ್ದವು ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣು ಪರವಾಗಿ ಬಂತು. ಅಂದರೆ ರುದ್ರನಿಗೂ ಕೂಡ ವಿಷ್ಣುವಿನ ಹೆಸರು ಹೋದದ್ದು ಅಂತ ಅದರ ಅರ್ಥ ಅಂತ ವಿವರಣೆ ಕೊಟ್ಟಿದ್ದಾರೆ ವಾದಿರಾಜ ತೀರ್ಥರು. ಅದರಲ್ಲಿ ಜನಾರ್ದನ ಸದಾಶಿವ ಅನ್ನೋದು ಸರಿ ನೋಡಿದರೆ ಸದಾಶಿವ ಎಂದೆಂದೂ ಪರಮ ಮಂಗಳ ಸ್ವರೂಪಿ ಅಂದರೆ ಗಂಧಲೇಪನ ಮಾಡಿಕೊಂಡು ಶಿಖಂಡ ಬರಿಹಿಯಾಗಿದ್ದುಕೊಂಡು ತಾನು ಶರೀರದಲ್ಲಿ ವನಮಾಲೆಯನ್ನು ಧರಿಸಿಕೊಂಡು ಶ್ರೀವತ್ಸ ಲಾಂಛಿತನಾಗಿರ್ತಕ್ಕಂತಹ, ತನ್ನ ಕಂಠದಲ್ಲೂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಅಂತ ಕೌಸ್ತುಭಾಭರಣವನ್ನು ಕಂಠದಲ್ಲಿ ಜೋಲಿಬಿಟ್ಟಂತಹ ಭಗವಂತ ಪೀತಾಂಬರಧಾರಿಯಾಗಿದ್ದು ಅವನು ಸದಾ ಶಿವ, ಪರಮ ಮಂಗಲ ಸ್ವರೂಪ. ಜನಾರ್ದನ ಅಂದರೆ ಶೂಲ ಹಿಡ್ಕೊಂಡು ಚುಚ್ಚಿ ಸಂಹಾರಕರ್ತೃ ಅಂತ ಅರ್ಥ. ಇದು ಆ ಕಡೆ ಈ ಕಡೆ ಆಗಬೇಕಲ್ವಾ ಅಂತ ಒಂದು ಪ್ರಶ್ನೆ. ಇದನ್ನೊಬ್ಬ ಸುಭಾಷಿತಕಾರ ಪ್ರಶ್ನೆ ಮಾಡ್ತಾನೆ. ಜನಾವನಾಯೋದ್ಯಮಿನಂ ಜನಾರ್ದನಂ ಸದಾ ಲಯೋದ್ಯುಕ್ತಕರಂ ಸದಾಶಿವಂ ವದಂತಿ ಲೋಕಾಹ ಸಮನೂನು ರಾಗಾತ್ ಜನಾನನೇ ಕಕ್ಕರಮರ್ಪಯಿಷ್ಯತಿ. ಈ ಜನರ ಬಾಯಿಗೆ ಕೈ ಹಾಕಿ ನಾಳೆ ನೀನು ಇವನನ್ನು ಹಾಗೆ ಕರಿ ಅವನನ್ನು ಹೀಗೆ ಕರಿ ಅಂತ ಯಾರಪ್ಪ ಬಾಯಿಗೆ ಕೈ ಹಾಕ್ಲಿಕ್ಕೆ ಬರುತ್ತೆ ಅಂತ ಕೇಳ್ತಾನೆವ. ಶಬ್ದದ ಅರ್ಥ ನೋಡಿದರೆ ಈ ಸಮಸ್ಯೆ ಇದೆ. ಅದಕ್ಕೋಸ್ಕರ ವಾದಿರಾಜ ತೀರ್ಥರು ಜನಾರ್ದನ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಏನು ಹೇಳ್ತಾರೆ ಗೊತ್ತೋ? ಜನಾನ್ ದುಷ್ಟ ಜನಾನ್ ಅರ್ಧಯತಿ ಇತಿ ಜನಾರ್ದನ ಒಂದು ಅರ್ಥ ಹೇಳಿದರು. ಆಮೇಲೆ ಜನನಂ ಅರ್ಧಯತಿ ಶಿಷ್ಟ ಜನಾನಾಮಿತಿ ಜನಾರ್ದನ, ಎರಡು ಅರ್ಥ ಉಂಟು. ಜನಾರ್ದನ ಅಂದರೆ ಜನರು ಅಂದರೆ ದುಷ್ಟ ಜನರು. ಕಂಸ ಜರಾಸಂಧ ಪ್ರಭೃತಿಗಳನ್ನು ಮುಗಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾನೆ, ಜನಾರ್ದನ ಒಂದು ಅರ್ಥ ಆಯಿತು. ಇನ್ನು ಜನಾನ್ ಯಾರು ತನ್ನ ಕಡೆಗೆ ಬಂದಂತಹ ಗೋಪಿಕೆಯರಿರ್ಬೋದು, ಗೋಪ ಜನರಿರ್ಬೋದು, ಋಷಿ ಮುನಿಗಳಿರ್ಬೋದು, ದೇವತೆಗಳು ಇರ್ಬೋದು, ಅಂತಹ ಶಿಷ್ಟ ಜನರನ್ನು ಅವರ ಜನನ ಮತ್ತೆ ಹುಟ್ಟು ಇಲ್ಲದೆ ಇರುವ ಹಾಗೆ ಅರ್ಧನ. ಜನ ಅಂದರೆ ಜನನ ಅಂತ ಅರ್ಥ. ಜನಿ ಪ್ರಾದುರ್ಭಾವೆ ಎಂಬ ಧಾತು ಅದು. ಈಗ ನಮಗೆ ಜನ ಅಂತ ನಾವು ಯಾಕೆ ಕರೆಯೋದು? ನಾನೊಬ್ಬ ಜನ ಅಂತ ಹೇಳಿಕೊಳ್ಳೋರು ತುಂಬ ಜನ ಇಲ್ವಾ? ಜನ ಅಂತ ನಮಗೆ ಹೇಳುವುದು ನಿಜವಾಗಿ ಹುಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ಹೇಳೋದು. ನ ಅಂದರೆ ಇಲ್ಲ, ಜ ಅಂದರೆ ಹುಟ್ಟು. ಜ ನ, ನಾವು ನಿಜವಾಗಿ ಹುಟ್ಟಿಲ್ಲ. ನಜಾಯತೆ ಮ್ರಿಯತೆ ವಾ ಕದಾಚಿತ್, ನಮ್ಮ ಬಗ್ಗೆ ನಮಗೆ ಎಚ್ಚರ ಬರುವುದಕ್ಕೋಸ್ಕರ ನಮಗೆ ಜನ ಅಂತ ಹೆಸರಿರೋದು. ಆದರೆ ದೇವರಿಗೆ ಹೆಸರು ಜನ ಅಂತಲ್ಲ, ಅವನಿಗೆ ಅಜ ಅಂತ ಕರೆಯೋದು ನಾವು. ಜನ ಇದ್ದದ್ದು ಆ ಕಡೆ ಮಾಡೋದು. ಈ ನಾ ಆ ಕಡೆ ಹೋದ ಕೂಡಲೇ ನಾ ಅಲ್ಲಿ ನಲೋಪೋ ನಜ ಅಂತ ನಕಾರ ಹೋಗಿ ಅಜ ಅಂತ ಉಳ್ಕೊಳ್ತದೆ. ಅದು ನ ಜ್ಞಾನಂ ಅಜ್ಞಾನಂ ಅಂತ ಆದ ಹಾಗೆ ಜಾಯತೇದಿ ಜಹ ನ ಜಹ ಅಜಹ ಅಂತ ಆಗ್ತದೆ. ನಜ ಹೋಗಿ ಅಜ ಆಗ್ತದೆ. ಹಾಗಾದರೆ ದೇವರನ್ನು ಅಜೋ ದುರ್ಮರ್ಷಣಶಾಸ್ತ, ಇಲ್ಲಿ ಅಜಹ ಅಂತ ಯಾಕೆ ಕರೆಯುವುದು ಅಂದರೆ ನ ಜಾಯತೆ. ನ ಅಂದರೆ ಇಲ್ಲ, ಏನು? ಹುಟ್ಟು ಇಲ್ಲ, ಹುಟ್ಟು ಅದು ದೇವರಿಗೆ. ನಮಗೆ ಹುಟ್ಟು ಇಲ್ಲ, ನಮಗೆ ಹುಟ್ಟಿಗೆ ಪ್ರಾಧಾನ್ಯ. ಹುಟ್ಟಿದಾಗ ನಾವು ತಿಂದಷ್ಟು ಮರಣಿಸಿದಾಗ ತಿನ್ನಲಿಕ್ಕಿಲ್ಲ. ಹುಟ್ಟಿಗೆ ಪ್ರಾಧಾನ್ಯ. ಹುಟ್ಟದೇ ಇದ್ದವ ಹುಟ್ಟಿದಾಗ ಹುಟ್ಟಿದ್ದು ಅಂತ ಹೇಳಿದ್ದು.
ಈ ವೇದಾಂತದ ವಿಷಯಗಳನ್ನು ಅರ್ಥ ಮಾಡಿಸಿಕೊಳ್ಳುವುದಕ್ಕೋಸ್ಕರ ನಮಗೆ ಜನಃ ಅಂತ ಕರೆಯುವುದು. ಇನ್ನೊಂದು ಅರ್ಥವಿಡಬೇಕು. ಜಾಯತೇಜಿ ಜನಃ, ಜನನಾತ್ ಜನಃ, ಹುಟ್ಟು ಉಂಟು. ಹೇಗೆ ಶರೀರ ಸಂಬಂಧ ರೂಪವಾದ ಹುಟ್ಟು, ಈ ಶರೀರ ಹೋದರೆ ಮತ್ತೊಂದು ಶರೀರ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅನ್ನುವ ರೀತಿಯಲ್ಲಿ ಮತ್ತೆ ಮತ್ತೆ ಜನನ ಬರುವ ಕಾರಣದಿಂದ ನಾವು ಜನ. ಅಂತಹ ಜನನ ಏನಿದೆ ಅದನ್ನು ಅರ್ಧಯತಿ ಅಂದರೆ ಮೋಕ್ಷಪ್ರದಾತೃ ಅನ್ನುವ ಅರ್ಥ. ಕೊನೆಗೆ ಸರ್ವಪ್ರಹರಣಾಯುಧ, ಸರ್ವಾನ್ ಪ್ರಹರಂತೀತಿ ಸರ್ವಪ್ರಹರಣಾನಿ ಶಂಖಚಕ್ರ ಗದಾದೀನಿ ತಾನಿ ಆಯುಧಾನಿ ಯಸ್ಯ ಸಹ ಸರ್ವಪ್ರಹರಣಾಯುಧ ಅನ್ನುವ ವ್ಯಾಖ್ಯಾನದ ಜೊತೆಗೆ ಶ್ರೀ ವಾದಿರಾಜ ತೀರ್ಥರು ವಿಷ್ಣು ಸಹಸ್ರನಾಮವನ್ನು ಲಕ್ಷಾಲಂಕಾರದಲ್ಲಿ ನಮಗೆ ತೆರೆದಿಟ್ಟಿದ್ದಾರೆ.